ರೋಹಿತ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವಯಸ್ಸು? ಸರ್ ಈಗ ನಮಗೆ 38 ವರ್ಷ. ಏನು ವಿದ್ಯಾಭ್ಯಾಸ ರೋಹಿತ್ ಅವರೇ? ಸರ್ ನಾವು JOC ಮಾಡಿದ್ದೀನಿ ಸರ್. ಎಲ್ಲಿ? ಕೇರ್ಪೇಟೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ JOC ಮಾಡಿತ್ತವು? ಸರ್ ಎಲೆಕ್ಟ್ರಿಕಲ್. ಓಹೋ, ವಿದ್ಯುತ್ ಶಕ್ತಿ ಕ್ಷೇತ್ರ ತುಂಬ ಇಷ್ಟನಾ ತಮಗೆ? ಇಲ್ಲ ಸರ್, ಅವತ್ತು ನಮ್ಮದು ಈ ಕಂಡಕ್ಟ್ರು ಇದಕ್ಕೆ JOC ಇದಿತ್ತು, ಇದಕ್ಕೆ ಸೇರ್ಕೊಳ್ಳೋಣ ಅಂದ್ಕೊಂಡು. ಮತ್ತೆ ಕೆಲಸ ಸಿಗಲಿಲ್ವಾ? ಇಲ್ಲ ಸರ್, ಅದು ಒಂದು 2 years ಆದಮೇಲೆ ಅದನ್ನು ಕ್ಯಾನ್ಸಲೇಷನ್ ಮಾಡಿಬಿಟ್ರು. ಓಕೆ, ಆ ಕೋರ್ಸ್ನೇ ಕಂಪ್ಲೀಟ್ ಮಾಡಿದ್ರು. ಈಗ ಪೂರ್ಣ ಪ್ರಮಾಣದ ರೈತರಾಗಿದ್ದೀರಾ? ಹ್ಞೂ ಸರ್, ರೈತರು ಮತ್ತು ಸ್ವಲ್ಪ ಸೈಡ್ ಬಿಸ್ನೆಸ್ಸು ಮಾಡ್ತೀವಿ ಸರ್. ಏನು ಸೈಡ್ ಬಿಸ್ನೆಸ್ಸು? ಅಂದರೆ ಚೀಟಿ ವ್ಯವಹಾರ, ಸ್ವಲ್ಪ ರಿಯಲ್ ಎಸ್ಟೇಟ್. ಓಹೋ, ಸೈಟ್ ವ್ಯವಹಾರ, ಚೀಟಿ ವ್ಯವಹಾರ ಎಲ್ಲ ಮಾಡ್ತೀರಿ. ನಿಮ್ಮ ಶಾಲಾ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೆದಿದ್ದು? ಸರ್ ಮಿರ್ಲೆಲೆ. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ ರೋಹಿತ್ ಅವರೇ. ಸರ್ ನಮ್ಮ ತಂದೆ ಹೆಸರು MT ಧನಂಜಯ ಅಂತ, ನಮ್ಮ ತಾಯಿ ಹೆಸರು ರಾಧಾ ಅಂತ. ನಮ್ಮ ತಾತ ಅವರೆಲ್ಲ ಮಿರ್ಲೆಲೆ ಇದ್ದವರು. ಎಲ್ಲ ರೈತರೇನಾ ಅಥವಾ ಅವರು? ಸರ್ ನಮ್ಮ ತಂದೆನೂ ರೈತರೇನೆ, ನಮ್ಮ ತಾತ ಅವರು ರೈತರೇನೆ ಸರ್. ಹೌದಾ? ಏನೇನು ಬೆಳೆ ಬೆಳೀತಾ ಇದ್ರು? ಸರ್ ಅವರು ಕಬ್ಬು ಭತ್ತ ಬೆಳೀತಾ ಇದ್ರು ಸರ್. ಜಮೀನು ಎಷ್ಟಿದೆ ತಮಗೆ? ಸರ್ ನಮಗೆ 2 ಎಕರೆ ಜಮೀನಿದೆ, 1 ಎಕರೆ ನೀರಾವರಿ ಜಮೀನಿದೆ ಸರ್. 2 ಎಕರೆ ಪಂಪ್ ಸೆಟ್. ಹೌದಾ? ನೀರಾವರಿ ಜಮೀನಲ್ಲಿ ಭತ್ತ ಬೆಳಿತೀವಿ. ವ್ಯವಸಾಯ ನಿಮ್ಮನ್ನೇನು ತುಂಬ ಆಕರ್ಷಣೆ ಮಾಡಲಿಲ್ವಾ ಚಿಕ್ಕಂದಿನಿಂದ? ಸರ್ ನಾವು ಚಿಕ್ಕಂದಿಂದ ಈಗ ಮೈಸೂರಲ್ಲಿ ಫ್ಯಾಕ್ಟ್ರಿ ಲೈನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಈ ಕರೋನಾ ಆದ ನಂತರ ನಾವು ಈಗ ಆರಂಭ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋದು ಸರ್. ಓಹೋ, ಕರೋನಾದಿಂದಾಗಿ 4-5 ವರ್ಷದಿಂದ ಈ ಕಡೆಗೆ ಒಂದು ಸ್ವಲ್ಪ ಮನಸ್ಸನ್ನು ತೊಡಸ್ಕೊಂಡು ಮಾಡ್ತಾ ಇದೀವಿ ಸರ್. ಕರೋನಾ ಬರಲಿಲ್ಲ ಅಂದಿದ್ರೆ ತಾವೇನು ಹಳ್ಳಿಗೆ ಹೋಗ್ತಿರ್ಲಿಲ್ಲ? ಇಲ್ಲ ಸರ್, ಅದು ಕರೋನಾ ಎಲ್ಲ ಬಂದಮೇಲೆ ಬೋರ್ ತೆಗಿಸ್ತೋ, ಬೋರ್ ಬಂತು, ನೀರು ಬಂದಿದ್ದು ಒಂದು ಮುಖ್ಯ ಕಾರಣ. ನೀರು ಬರಲಿಲ್ಲ ಅಂದರೂ ನಾವು ಆರಂಭ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ. ಅದು ಈ ಸೈಟೋ ಇಲ್ಲ ಇನ್ನೊಂದೇನೋ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಇದಿತ್ತು. ನೀರು ಬತ್ತಲ್ಲ, ಸ್ಟಾರ್ಟಿಂಗು ನಾವು ಕಲ್ಲಂಗಡಿನೇ ಹಾಕಿದ್ದು. ಕಲ್ಲಂಗಡಿಲಿ ನಮಗೆ ಚೆನ್ನಾಗಿ ಒಂದು ಆದಾಯ ಸಿಕ್ತು ಮತ್ತು ಚೆನ್ನಾಗಿ ಬೆಳೆನೂ ಬರ್ತು. ಅದೇ ಕಂಟಿನ್ಯೂ ಮಾಡ್ಕೊಳ್ತಾ ಬಂದು ನೆಕ್ಸ್ಟು ಕ್ಯಾಪ್ಸಿಕಮ್ ಆಗ್ತು, ದಪ್ಪ ಮೆಣಸಿನ್ಕಾಯಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ನಮಗೆ ಕೈ ಹಿಡೀತು. ಅದ ನಂತರ ಅದೇನೆ ಇನ್ನು ಕಲ್ಲಂಗಡಿ, ಕ್ಯಾಪ್ಸಿಕಮ್ಮು, ಬೇರೆ ಬೇರೆ ರೀತಿ ತರಕಾರಿಗಳನ್ನ ಬೆಳ್ಕೊಳ್ತಾ ಬರ್ತಾ ಇದ್ದೀವಿ. ಜೊತೆಗೆ ತೆಂಗು ಹಾಕಿದ್ದೀವಿ ಈಗ. ರೋಹಿತ್ ಅವರೇ, ಕಲ್ಲಂಗಡಿನೇ ಯಾಕೆ ಬೆಳಿಬೇಕು ಅಂತ ಅನ್ಸಿತ್ತು ತಮಗೆ? ಸರ್ ನಮ್ಗೆ ಕಲ್ಲಂಗಡಿ ಅಂದರೆ 2 monthsದು ಬೆಳೆ ಅದು ಸರ್. 2 ತಿಂಗಳು, ಒಂದು 65 ದಿವಸಕ್ಕೆಲ್ಲ ಕಟಾವಾಗುತ್ತೆ. ಒಂದೇ ಸಲ ಕಟಾವಾಗುತ್ತೆ. ಅದರಿಂದ ನಮಗೆ ಒಂದು ಲಂಸಮ್ ಅಮೌಂಟು ಸಿಗುತ್ತೆ. ಮತ್ತು ದೀರ್ಘಾವಧಿ ಬೆಳೆ ಅಲ್ಲ, ಅಲ್ಪಾವಧಿ ಬೆಳೆ. ಅದರಿಂದ ಒಂದು ಸ್ವಲ್ಪ ಚೆನ್ನಾಗೂ ನಾವು ನೋಡ್ಕೋಬೋದು. ಬೇಗನೂ ನಮಗೆ ಅದರಿಂದ ಒಂದು ಉತ್ತಮವಾದ ಇಳುವರಿ ತೆಗೆಯೋಕ್ಕೆ ಅವಕಾಶ ಸಿಗುತ್ತೆ ಸರ್. ಅಲ್ಲ, ಈಗ ನೀವು ಯಾರು ಕಲ್ಲಂಗಡಿ ಬೆಳೆದವರು ನೋಡಿದ್ರಾ ಅಥವಾ ಯಾವ್ದಾದ್ರು? ಸರ್ ಇಲ್ಲಿ ನಮಗೆ ಯಾವುದು ಸರ್ ಅನುಭವ ಇರಲಿಲ್ಲ. ಈಗ ನಮ್ಮ ಮಾವಾರ ಊರಲ್ಲಿ ಬೆಳೀತಾ ಇದ್ರು. ಅವರು ಹಿಂಗೆ ಮಾಡಿದ್ರೆ ಒಳ್ಳೆಯದು, ಈ ರೀತಿ ಮಾಡಿದ್ರೆ ಒಂದು ಚೆನ್ನಾಗಿ ಅದು 2 monthsಗೆ ಬರುತ್ತೆ, ಒಳ್ಳೆ ಇಳುವರಿ ಸಿಗುತ್ತೆ, ಮಾಡಿ ಅಂತ ಹೇಳಿದ್ರು ಸರ್. ಯಾರು ನಿಮ್ಮ ಮಾವ? ನಮ್ಮ ಮಿಸ್ಸಸ್ ಅವರ ತಂದೆ. ಯಾವ ಊರು ಅವ್ರದ್ದು? ಅವರು ಸರ್ ಸಾಲಿಗ್ರಾಮದ ಹತ್ರ ಚಿಕ್ಕನಾಕ್ನಳ್ಳಿ. ಓಕೆ, ಅವ್ರು ಬೆಳೀತಾ ಇದ್ರಾ? ಸರ್ ಅಂದರೆ ಅವ್ರು ಊರವ್ರು ಬೆಳೀತಾ ಇದ್ರು. ಅವ್ರು ಅಲ್ಲಿ ನೋಡ್ತಾ ಇದ್ರಲ್ಲ, ಅವರು ಮಾಡಿ ಹಿಂಗೆ ಚೆನ್ನಾಗಿರುತ್ತೆ, ಹೆಂಗಿರೋ ಫಸ್ಟ್ ಟೈಮ್ ಆದರೆ ಹೊಸ ಭೂಮಿ ಚೆನ್ನಾಗಿ ಬರುತ್ತೆ ಅಂದರು. ನಾವು ಮಾಡಿದ್ವು ಆ ಟೈಮಲ್ಲಿ ಅದು ಸಕ್ಸಸ್ ಆಗ್ತು ಸರ್. ಅಂದರೆ ಮಾವನವ್ರ ಊರಿಗೆ ಹೋದಾಗ ಸುತ್ತಮುತ್ತ ನೋಡ್ತಾ ಇದ್ರಿ? ಇಲ್ಲ, ನಾನು ಸರ್ ಅಷ್ಟೇನಿರಲಿಲ್ಲ. ನಾವು ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಆರಂಭದ ಬಗ್ಗೆ ಆಸಕ್ತಿ ತೊಗೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಸಖತ್ತು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಸರ್. ಹೌದೇ? ಮುಂಚೆ ಏನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ? ಹಾಗೇನಿದ್ರಿ, ಫ್ಯಾಕ್ಟ್ರಿ ಲೈನು ಈ ಸೈಡ್ಗೆ. ಓಕೆ, ಈಗ ನೀವು ಕಲ್ಲಂಗಡಿ ಬೆಳೆದ್ರಲ್ವಾ, ನಿಮ್ಮ ಮೊದಲ ವರ್ಷದ ಅನುಭವ ಹೇಗಿತ್ತು ಹೇಳಿ ಸ್ವಲ್ಪ ಸರ್. ವಿವರವಾಗಿ. ಮೊದಲನೇ ವರ್ಷದ ಅನುಭವ ಅಂದರೆ ನಮಗಾಗ ಅನುಭವನೇ ಇಲ್ಲ ಸರ್, ನನ್ನ ಲೆಕ್ಕಾಚಾರದಲ್ಲಿ. ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಭೂಮಿ ಫಲವತ್ತತೆ ಇತ್ತು. ನಮ್ಗೆ ಅನುಭವ ಕಡಿಮೆ ಇದ್ರೂ ಭೂಮಿ ಫಲವತ್ತತೆ ಇತ್ತಲ್ಲ ಸರ್, ಅದರಿಂದ ಒಳ್ಳೆ ರಿಸಲ್ಟ್ ಕೊಡ್ತು. ಟನ್ನೇಜ್ ಜಾಸ್ತಿ ಸಿಕ್ತು ನಮಗೆ. ಆಗ ನಾವೇನು ಅಂದರೆ ಈಗೇನು ನಾವು ಔಷಧಿ ಅಂಗಡಿಗೆ ಹೋಗ್ತೀವಿ, ಅವ್ರು ಏನು ಕೊಡ್ತಾರೆ ಅದನ್ನು ತಂದು ಹಾಕೊಂಡು ಮಾಡಿದಷ್ಟೇ. ಬಟ್ ಉತ್ತಮ ಬೆಳೆ ಸಿಕ್ತು. ಬಟ್ ಅನುಭವ ತಗೊಂಡ್ಮೇಲೆ ನಮಗೆ ಇಳುವರಿ ಒಂದು ಸ್ವಲ್ಪ ಕಡಿಮೆ. ಅದು ಬಹುಶಃ ಮಣ್ಣಿನ ಗುಣ. ಅಂದರೆ ನಾವು ಮತ್ತೆ ಅದೇ ಮಾಡ್ತಿದ್ದಾಗ ಪರಿವರ್ತನೆನೂ ಮಾಡ್ಕೋಬೇಕು. ನಮಗೇನು ಅಂದರೆ ಈಗ ರೈತರಿಗೆ ಸಮಸ್ಯೆ ಏನು ಅಂದರೆ ಬೇಗ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ ನಮಗೆ ಮತ್ತೆ ಅದನ್ನೇ ಮಾಡ್ತೀವಿ. ನಾವು ಈಗ ಗೊಬ್ಬರನೇ ಆಗಲಿ ಇನ್ನೊಂದೇ ಆಗಲಿ ಹಾಕೋಕ್ಕಾಗಲ್ಲ, ಸನ್ನಿವೇಶಗಳಂಗಿರ್ತವೆ. ಆದ್ದರಿಂದ ಒಂದು ಸ್ವಲ್ಪ ಕೆಲವು ಟೈಮಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಅಷ್ಟನ್ನು ನಾವು ಇಳುವರಿ ತೆಗೋಕ್ಕಾಗೋದಿಲ್ಲ. ತಳಿ ಯಾವ್ದು ಹಾಕಿತ್ತಾವು ಮೊದಲಿಗೆ? ಸರ್ ಸ್ಟಾರ್ಟಿಂಗ್ ನಾವು ನಾಮದಾರಿ ಸರ್.
ಅದೇ ಹೆಸರೇನಾದ್ರು? ಅದು ಫಸ್ಟ್ ಹಾಕಿದ್ದು ನಾವು ಅಪೂರ್ವ ಸೆಮಿನಸ್ ಕಂಪ್ನಿ ಬರುತ್ತಲ್ಲ ಅದ್ರದ್ದು ಸರ್. ದಪ್ಪಕಾಯಿ, ದಪ್ಪಕಾಯಿ, ಪಟ್ಟೆಕಾಯಿ. ನೀವು ಸಣ್ಣಕಾಯಿ ಸಣ್ಣ ಬರ್ತಾವಲ್ಲ, ಕಪ್ಪಕಾಯಿ, ಅದು ಮೆಲೋಡಿ ಅಂದ್ಬಿಟ್ಟು ಈ ಸಲ ಹಾಕಿದ್ದು. ಹೌದಾ? ವರ್ಷದಲ್ಲಿ ಎಷ್ಟು ಬಾರಿ ಬೆಳಿತೀರಿ ಕಲ್ಲಂಗಡಿನ? ಸರ್ ವರ್ಷದಲ್ಲಿ 1-2 ಬಾರಿ ಬೆಳಿತೀವಿ ಸರ್. ಹೌದಾ? ಯಾವ ಹಂಗಾಮಲ್ಲಿ ಬೆಳಿತೀರಿ ಸರ್? ಸ್ಟಾರ್ಟಿಂಗ್ ಎಲ್ಲ ನಾವು ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿ ಮೇ ತಿಂಗಳಿಗೆ ಕಟಾವು ಮಾಡಿದ್ದು. ಪ್ರಥಮ ನಮಗೆ ಅನುಭವ ಖುಷಿ ಕೊಟ್ಟಿದ್ದು ಅಂದರೆ 40 ಟನ್ ಬಂದಿತ್ತು ಸರ್ 2 ಎಕರೆಗೆ. 2 ಎಕರೆಗೆ ಅಂದರೆ 30 ಟನ್ನು ಫಸ್ಟ್ ತೆನಕಾಯಿ ಅಂತೀವಿ, ಇನ್ನು 10 ಟನ್ನು ಕುಳೆಕಾಯಿ ಅಂತೀವಿ. ಟೋಟಲ್ 40 ಟನ್ ಬಂದಿತ್ತು. ಇನ್ನೊಂದು ಇದಲ್ಲಿ ಬೆಳಿತೀವಿ ಅಂದರೆ ನವಂಬರ್ ತಿಂಗಳಲ್ಲಿ ಬೆಳಿತೀವಿ ಸರ್. ಹೌದಾ? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಮಾಡಿ. ಈ ಸಲ ನಾವು ಅಕ್ಟೋಬರ್ ತಿಂಗಳಲ್ಲಿ ಹಾಕಿದ್ದು. ಈ ಸಲ ಅದೇ ಹೇಳಿದ್ನಲ್ಲ, ಮೆಲೋಡಿ ಹಾಕಿದ್ದೆ ಸರ್. ಈಗ ಹೇಗೆ ಭೂಮಿ ಸಿದ್ಧತೆ ಮಾಡ್ಕೋತೀರಿ ಸರ್? ನಾವೀಗ ಸ್ಟಾರ್ಟಿಂಗು ಚೆನ್ನಾಗಿ ಉಳುಮೆ ಮಾಡ್ತೀವಿ ಸರ್. ಅಂದರೆ ಆಳವಾದ ಉಳುಮೆ ಮಾಡ್ತೀವಿ ಒಂಟನೆಗಳಲ್ಲಿ. ಉಳುಮೆ ಮಾಡಾದ್ಮೇಲೆ ದನದ ಗೊಬ್ಬರ ಹಾಕಬೇಕು. ಅಂದರೆ 1 ಎಕರೆಗೆ 10 ಟನ್ನು. ಟ್ರ್ಯಾಕ್ಟರ್ ಬಳಸ್ತೀರಾ ಅಥವಾ? ಟ್ರ್ಯಾಕ್ಟರೇ ಸರ್. ಟ್ರ್ಯಾಕ್ಟರ್ ಉಳುಮೆ. ಈಗ ಅಂದರೆ ದನಗಳೆಲ್ಲ ಯಾರು ಸಾಕೋರು ಕಡಿಮೆ. ಈಗ ಹೈನುಗಾರಿಕೆ ಅಂತ ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಈ ಹುಳ ದನಗಳು ಕಮ್ಮಿ ಇರುತ್ತೆ. ಅಂದರೆ ಅವ್ರು ಸಿಗೋದು ಕಷ್ಟ ಸರ್. ಅದರಿಂದ ಎಲ್ಲ ಟ್ರ್ಯಾಕ್ಟರ್ನೇ. ನೀವು ಬಾಡಿಗೆಗೆ ಟ್ರ್ಯಾಕ್ಟರ್ ತಗೊಂಡು ಉಳುಮೆ ಮಾಡಿಸ್ತೀವಿ? ಚೆನ್ನಾಗಿ ಮಾಡಿಸ್ತೀವಿ. ಆಮೇಲೆ ಉಳುಮೆ ಮಾಡಿಸಿ ಚೆನ್ನಾಗಿ ಒಂದ್ಸಲ ರೋಟ್ರಿ ಹೊಡಿಸ್ತೀವಿ, ಮಟ್ಟ ಬರುತ್ತೆ. ಅದಾದ್ಮೇಲೆ ದನದ ಗೊಬ್ಬರ ಎಲ್ಲ ಹಾಕಿ ಬೆಡ್ ಎತ್ತುತ್ತೀವಿ. ದನದ ಗೊಬ್ಬರ ಅಂದ್ರೆ ಖರೀದಿ ಮಾಡೋದೇನೆ. ನಮ್ಮನೇನಿಲ್ಲ. ಎಷ್ಟು ಟನ್ ಹಾಕ್ತೀರಿ? ಎಕರೆಗೆ 10 ಟನ್ ಹಾಕ್ಬೇಕಾಗುತ್ತೆ. ಎಲ್ಲಿಂದ ಖರೀದಿ ಮಾಡ್ತೀರಿ ಸರ್ ದನದ ಗೊಬ್ಬರ? ಈಗ ಯಾರು ಈಗ ಹೈನುಗಾರಿಕೆಯಲ್ಲಿ ಈಗ ಎಲ್ಲಿ ಇಲಾಖೆಗಳೆಲ್ಲ ಸಾಕಿರ್ತಾರಲ್ಲ ಅಂಥವ್ರ ಹತ್ರ ನೋಡಿ ತಗೋಬೇಕು ಸರ್. ಅಂದ್ರೆ ನಿಮ್ಮ ಸುತ್ತಮುತ್ತನೇ ಇರ್ತಾರ ಅಥವಾ ದೂರಕ್ಕೆ ಹೋಗ್ತೀರಾ? ನಮ್ಮ ಸುತ್ತಮುತ್ತಲೇ ತಗೊಂಡ್ರೆ ಒಳ್ಳೇದು ಸರ್. ನಮಗೂ ಒಂದು ಸ್ವಲ್ಪ. ನೀವೆಲ್ಲಿಂದ ತಗೋತೀರಿ? ನಾವು ನಮ್ಮ ಸುತ್ತಮುತ್ತಲೇ ಸರ್. ಹೌದಾ? ಏನು ಧಾರಣೆ ಇದೆ ಸರ್? ಈಗ ಟ್ರ್ಯಾಕ್ಟ್ರು 3,000-3,500 ಇದೆ ಸರ್. ಹೌದಾ? ಅಂದರೆ ಗೊಬ್ಬರ ಹೋಗಿ ನೋಡ್ತೀರಾ ನೀವು? ಗೊಬ್ಬರ ಚೆನ್ನಾಗಿದ್ರೆ ತಗೊಳ್ತೀವಿ ಸರ್. ತಗೊಂಡು ಹೇಗೆ ಹಾಕ್ತೀರಿ ಜಮೀನಿಗೆ ಅದನ್ನ? ಸರ್ ಅದೇ ಚೆಲ್ತೀವಿ ಸರ್ ಎಲ್ಲ ಕಡೆನೂ. ಒಂದೊಂದು ಕಡೆ ಗುಡ್ಡೆ ಹಾಕಿ ಅದನ್ನು ಆಳ್ಕೊಟ್ಟು ಎಲ್ಲ ಕಡೆ ಹಾರಿಸಿ ಅದಾದಮೇಲೆ ಉಳುಮೆ ಮಾಡಿಸ್ತೀವಿ. ಮತ್ತೆ ಉಳುಮೆ ಮಾಡಿಸಿ ರೋಟ್ರಿ ಮಾಡಿಸಿ ಆಮೇಲೆ ಬೆಡ್ ಎತ್ತೀವಿ ಸರ್. ಬೆಡ್ ಹೇಗೆ ಮಾಡ್ತೀರಿ ಹೇಳಿ ಸರ್? ಬೆಡ್ಡು ಟ್ರ್ಯಾಕ್ಟ್ರೇ ಸರ್. ಅಂದರೆ 5 ಅಡಿಗೆ 5 ಅಡಿಗೆ ಇದಕ್ಕೆ ಒಂದೊಂದು ಬೆಡ್ ಮಾಡ್ತೀವಿ ಸರ್. ಬೆಡ್ಡು 1-1.5 ಹೈಟ್ ಇರುತ್ತೆ, 3 ಅಡಿ ಅಗಲ ಇರುತ್ತೆ. ನಾವು 4 ಅಡಿ ಪೇಪರ್ ಹಾಕಬೇಕು ಅಂದರೆ 3 ಅಡಿ ಮಾಡ್ಕೋಬೇಕು. 3 ಅಡಿ ಪೇಪರ್ ಹಾಕಬೇಕು ಅಂದರೆ 2 ಅಡಿ, ಯಾಕಂದರೆ ಆ ಕಡೆ ಅರ್ಧ ಅಡಿ ಬೇಕು ಮಣ್ಣು ಕವರ್ ಮಾಡ್ಕೊಳ್ಳೋದಕ್ಕೆ. ನೀವು ಹೇಗೆ ಮಾಡ್ತೀರಿ? ನಾವು ಸರ್ ಆಲ್ಮೋಸ್ಟ್ 3 ಅಡಿ ಪೇಪರ್ ಇಲ್ಲ, 4 ಅಡಿ ಪೇಪರ್ ಹಾಕ್ತೀವಿ ಸರ್. 4 ಅಡಿ ಪೇಪರ್ ಅಂದರೆ 1.25 ಅಡಿ ಹೈಟ್ ಬರುತ್ತೆ, 1.25 ಅಡಿಯಿಂದ 1 ಅಡಿ, 3 ಅಡಿ ಅಗಲ ಬರುತ್ತೆ. ಒಂದು ಬೆಡ್ಡಿಂದ ಒಂದು ಬೆಡ್ಡಿಗೆ 5 ಅಡಿ ಗ್ಯಾಪ್ ಇರುತ್ತೆ ಸರ್. ನಮ್ಮದು ಸಸಿಗಳನ್ನ ನಾವು ನರ್ಸರಿಯಿಂದ ತರ್ತೀವಿ. ಅಂದರೆ ನೀವು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೇನೆ ಕಲ್ಲಂಗಡಿ ಮಾಡೋದೇ ಸ್ಟಾರ್ಟಿಂಗ್. ಇದನ್ನು ನಾವು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಕಲ್ಲಂಗಡಿ ಬೆಳೆಯ ಸರ್. ಹೌದಾ? ಮಲ್ಚಿಂಗ್ ಇಲ್ದಲ್ಲ ಯಾವತ್ತೂ ಆಗಲ್ಲ ಸರ್. ಈಗ ನನ್ನ ಇದರಲ್ಲಿ ಆಗಲ್ಲ, ಹಿಂಸೆ ಆಗುತ್ತೆ. ಬೇರೆ ನಾವು ಮಾಡ್ತೀನಿ ಅಂದರೆ ವೈರಸ್ಸು ಇಲ್ಲ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಇಳುವರಿ ಕಮ್ಮಿ ಬರುತ್ತೆ. ಮಲ್ಚ್ ಅಂದರೆ ಯಾವ ಬಣ್ಣದ ಬಳಸ್ತೀರಾ? ಕಪ್ಪದೇನಾ ಸರ್? ಇಲ್ಲ, ಸಿಲ್ವರ್ ಟೈಪ್ ಬರುತ್ತೆ ಮೇಲ್. ಸಿಲ್ವರ್ ಒಳಗಡೆ ಕಪ್ ಟೈಪ್ ಬರುತ್ತೆ, ಮೇಲ್ಮುಖ ಮಾತ್ರ ಸಿಲ್ವರ್ ಟೈಪ್ ಬರುತ್ತೆ. ಓಕೆ. ಅದನ್ನು ಮಾಡೋದ್ರಿಂದ ಏನು ಪ್ರಯೋಜನ ಸರ್? ಅದು ನಮಗೆ ಈಗ ನಾವು ಪಂಪ್ ಸೆಟ್ಟು ನೀರು ಹನಿ ನೀರಾವರಿ ಬಳಸ್ತೀವಿ. ನೀರಿನ ತೇವಾಂಶ ಆರಲ್ಲ, ಬೇಗ ಕಳೆ ಬರಲ್ಲ. ಇನ್ನೊಂದು ಒಳಗಡೆ ಈ ರೋಗ ರುಜಿನಗಳು ಬರೋದನ್ನ ಅವಾಯ್ಡ್ ಮಾಡುತ್ತೆ ಸರ್. ಅಲ್ಲ, ಮೇಲ್ಗಡೆ ಸಿಲ್ವರ್ ಬಣ್ಣ ಇದ್ರೆ ಏನದು ಬೆಳಕನ್ನು ಪ್ರತಿಫಲಿಸುತ್ತೆ. ರಿಫ್ಲೆಕ್ಷನ್ ನೀವು ಹೇಳ್ದಂಗೆ ಅದು ಪ್ರತಿಫಲಿಸುತ್ತೆ ಸರ್ ಬೆಳಕನ್ನು. ಅಂದರೆ ಎಲೆಯ ತಳಭಾಗಕ್ಕೆಲ್ಲ ಬೆಳಕು ಸಿಗುತ್ತೆ, ಹಾಗಾಗಿ ಆರೋಗ್ಯವಾಗಿ ಗಿಡ ಬೆಳೀತವೆ ಅಂತ ಬೆಳೆಯುತ್ತೆ ಸರ್ ಹೇಳ್ತಾರೆ. ನಿಮ್ಮ ಅನುಭವಕ್ಕೆ ಬಂದಿದೆಯಾ ಅಂತ ಕೇಳಿ? ಹ್ಞೂ ಸರ್, ಬರುತ್ತೆ. ನಾನು ಹೇಳ್ದಂಗೆ ಸರ್, ರೋಗ ರುಜಿನಗಳು ಕಡಿಮೆ ಬರುತ್ತೆ. ಕಾರಣ ಅಷ್ಟೇ ಅಂದರೆ ಸಡನ್ ಆಗಿ ಒಳಗಡೆ ಕಾವಿರೋದ್ರಿಂದ ತೇವಾಂಶ ಆರಲ್ಲ, ಕೆಲವು ಈ ಫಂಗಿಸ್ ರೋಗಗಳು ಕಡಿಮೆ ಆಗುತ್ತೆ. ಈಗ ನೀವು ನರ್ಸರಿಯವರಿಂದಲೇ ಬೀಜ ಕೊಟ್ಟು ಸಸಿ ಮಾಡಿಸ್ಕೊತೀರಾ ಅಥವಾ ಸಸಿನೇ? ಈಗ ಅವ್ರಿಗೆ ಕೆಲವು ಟೈಮು ಅವ್ರು ಹೆಂಗೆ ಕೇಳ್ತಾರೆ ಹಾಗೆ ಸರ್. ಕೆಲವು ಟೈಮ್ ನಾವೇ ಬೀಜ ತೊಗೊಂಡೋಗಿ ಕೊಡ್ತೀವಿ, ಅವರು ನರ್ಸರಿ ಹೇಳಿಸಿ ಕೊಡ್ತಾರೆ ಸರ್. ನಾವು 12 ದಿವಸದಿಂದ 16 ದಿವಸ ಪೈರು, ಇಲ್ಲ 14ರಿಂದ 16 ದಿವಸದೊಳಗಡೆ ಪೈರು ನಡ್ಬೇಕು ಸರ್. ನಾವು ಈಗ ಸಸಿ ಬೀಜ ಕೊಟ್ಟು ಅವ್ರೇನು ಬೀಜನ ಅಲ್ಲಿ ಇದು ಮಾಡ್ತಾರೆ, ಟ್ರೈಗೆ ಹಾಕ್ತಾರೆ. ಟ್ರೈ ಒಂದು 14 ದಿವಸದಿಂದ 16 ದಿವಸದೊಳಗಡೆ ಸಸಿ ನೆಟ್ರೆ ಉತ್ತಮ ಸರ್. ಅದು ನೆಕ್ಸ್ಟ್ ಇಳುವರಿಗೂ ನಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಅಷ್ಟರೊಳಗಡೆ ನಾವು ಬೆಡ್ ಮಾಡಿ ಸರ್, ಅದಕ್ಕೆ ಡ್ರಿಪ್ಪಿಂಗ್ ಲೈನ್ ಬಿಟ್ಟು ಮಲ್ಚಿಂಗ್ ಶೀಟ್ ಹಾಸಿ ಒಳಗಡೆ ಈಗ ನಮ್ಮ ಮಾಮೂಲಿ ಈಗ ಮೇಲ್ಗೋ ಫಸ್ಟ್ ಮೂಲ ಗೊಬ್ಬರ ಕೊಡಬೇಕಲ್ಲ. ಏನೇನು ಕೊಡ್ತೀರಿ? 10-26 ಸರ್. ಬೇವಿನ ಹಿಂಡಿ, ಮೈಕ್ರೋನ್ಯೂಟ್ರೆಂಟ್ ಕೊಡ್ಬೋದು ಸರ್, ಅಮೈನೋ ಆಸಿಡ್ಸು ಇಂಥವನು ಹಾಕ್ಬೋದು ಸರ್. ಅಲ್ಲ, ಎಷ್ಟೆಷ್ಟು ಹಾಕ್ತೀರಿ? ಯಾವ್ಯಾವ್ದನ್ನ ಸರ್? ಈಗ ಮೈಕ್ರೋನ್ಯೂಟ್ರೆಂಟು 5 kg ಸರ್ ಎಕರೆಗೆ. ಯಾವುದು ಅಂತ ಗೊತ್ತಿಲ್ವಾ?
ಸುಮ್ಮನೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹಾಕ? ಸರ್ ಈಗ ಮೈಕ್ರೋನ್ಯೂಟ್ರಿಯೆಂಟು ಅಂದರೆ ಜಿಂಕು, ಸಲ್ಫರ್, ಮೆಗ್ನೀಷಿಯಮ್ ಎಲ್ಲ ಮಿಕ್ಸೆಡ್ ಇರುತ್ತಲ್ಲ, ಯಾವ್ದಾರ ಕಂಪ್ನಿದಾಗಲಿ ಓಕೆ, ಹಾಕ್ಬೋದು ಸರ್. 5 kg ಹಾಕ್ತೀರಾ? ಎಕರೆಗೆ 5 kg ಹಾಕ್ತೀವಿ ಸರ್. ಆಮೇಲೆ ಹ್ಯೂಮಿಕ್ ಆಸಿಡು ಜೊತೆಗೆ ಹಾಕ್ಬೋದು. ಎಷ್ಟು? ಒಂದು 5 kg ಸರ್. ಅದನ್ನು ಹ್ಯೂಮಿಕ್ ಆಸಿಡ್ 5 kg. 5 kg ಎಕರೆಗೆ. ಆಮೇಲೆ 10, 26 ಅದು ಎಕರೆಗೆ 2 ಮೂಟೆ. 2 ಚೀಲ? 2 ಚೀಲ ಅಂದ್ರೆ 100 kg. 100 kg. ಒಂದು 25 kg ಜೊತೆಗೆ ಪೊಟ್ಯಾಶು ಹಾಕೋಬೋದು. ಮ್ಯೂರೇಟ್ ಆಫ್ ಪೊಟ್ಯಾಶ್. ಆಮೇಲೆ ಅಷ್ಟನ್ನ ಬೆಡ್ಗೆ ಹಾಕ್ತೀವಿ ಸರ್. ಬೇವಿನ ಹಿಂಡಿನೂ ಯೂಸ್ ಮಾಡ್ಬೋದು. ಅಂದ್ರೆ ಬೆಡ್ ಮಾಡಾದ್ಮೇಲೆ ಅದಕ್ಕೆ ಹಾಕ್ತೀರಾ ಅಥವಾ? ಬೆಡ್ ಮಾಡಾದ್ಮೇಲೆ ಸರ್, ಇಲ್ಲ ಮಣ್ಣಿಗಲ್ಲ, ಬೆಡ್ ಮಾಡಾದ್ಮೇಲೆ ಬೆಡ್ ಮೇಲ್ಗಡೆಗೆ. ಬೆಡ್ ಮೇಲ್ಗಡೆ ಅಷ್ಟು ಗೊಬ್ಬರ ಹಾಕ್ತೀವಿ ಸರ್. ಮಣ್ಣಿಗೆ ಬೆರೆಸಲ್ವಾ ಅದನ್ನ? ಸರ್ ಮಣ್ಣಿಗೆ ಬೆರೆಸಲ್ಲ. ಮಣ್ಣಿಗೆ ಅದೇ ಕೊಟ್ಟಿಗೆ ಗೊಬ್ಬರ ಬೆರೆಸ್ಬೋದು. ಇತ್ತೀಚೆಗೆ ಏನು ಅಂದರೆ ಎಲ್ಲ ಕಡೆನೂ ಫಲವತ್ತತೆ ಮಿಕ್ಸ್ ಆಗುತ್ತೆ. ಈ ಬೆಡ್ ಮೇಲೆ ಆದರೆ ನಮಗೆ ಬೇಗ ಇಳುವರಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈಗ ಬೆಡ್ ಮೇಲೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಆಯಿತು, ಬೆಡ್ ಮೇಲೆ ಹಾಕಿ ಆಮೇಲೆ ಪ್ಲಾಸ್ಟಿಕ್ ಮಲ್ಚ್ ಮಾಡ್ತೀವಿ ಸರ್. ಓಕೆ. PSP ಅಂತ ಬರುತ್ತೆ, ಮೈಕ್ರೋರೈಜಾ ಅಂದ್ಬಿಟ್ಟು, ಅದನ್ನು ಕೆಲವು ಬಳಸ್ತಾರೆ. ಅಂದರೆ ನಮ್ದು ಭೂಮಿ ಹೇಗಿರುತ್ತೆ ಸರ್, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡ್ಕೋತಾ ಹೋಗ್ಬೋದು. ಈಗ ರೋಗ ರುಜಿನ ಇತ್ತು ಅಂದರೆ ಬೇವಿನ ಹಿಂಡಿ ಇವೆಲ್ಲ ಹಾಕಿದ್ರೆ ನೆಕ್ಸ್ಟ್ ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸರ್. ಬೇವಿನ ಹಿಂಡಿ ಎಷ್ಟು ಹಾಕ್ತೀರಿ ಸರ್? ಬೇವಿನ ಹಿಂಡಿ ಎಕರೆ ಒಂದು 2 ಮೂಟೆ ಇಲ್ಲಾಂದ್ರೆ 3 ಮೂಟೆ ಹಾಕ್ತೀವಿ ಸರ್. ಮೂಟೆ ಅಂದ್ರೆ ಎಷ್ಟು? ಒಂದು 40 kg ಬರುತ್ತೆ ಸರ್. 3-4 ಅಂದ್ರೆ ಒಂದು 100 kg. 150 kg ಎಲ್ಲಿಂದ ತರ್ತೀರಿ? ಅಂಗಡಿಗಳಿಂದನೇ ಸರ್. ಹೌದಾ? ಇಲ್ಲಾಂದ್ರೆ ಈ ಬೇವಿನ ಎಣ್ಣೆ ತೆಗಿತಾರೆ ಮಿಲ್ಗಳು, ಅಲ್ಲಿಂದ ತರ್ಬೋದು. ಬಟ್ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ತರೋದ್ರಿಂದ ಹಿಂಸೆ ಆಗುತ್ತೆ. ಈ ದಡಿತಿ ಮಾಡ್ತಲ್ಲಾದ್ರೆ ಅಲ್ಲಿಂದ ತಂದ್ರೆ ಸರ್ ವರ್ಕೌಟ್ ಆಗುತ್ತೆ. ನೋಡಿ, ಇಷ್ಟನ್ನೆಲ್ಲ ನೀವು ಸುಮ್ಮನೆ ಲೆಕ್ಕಾಚಾರದ ಮೇಲೆ ಹಾಕ್ತಿದ್ರು ಅಥವಾ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಏನಾದರೂ ಹಾಕ್ತಾ ಇದ್ದೀರಾ? ಸರ್ ಮಣ್ಣು ಪರೀಕ್ಷೆ ಮಾಡಿಸಿದ್ದೀವಿ ಸರ್ ನಾವು ಸ್ಟಾರ್ಟಿಂಗು. ಹೌದಾ? ಎಲ್ಲಿ ಮಾಡಿಸಿದ್ರಿ ಸರ್? ಇಲ್ಲಿ ರಂಗಸಮುದ್ರ ಬರುತ್ತಲ್ಲ, ಬನ್ನೂರಿಂದ ಮುಂದೆ, ಅಲ್ಲಿ ಮಾಡಿಸಿದ್ದೀವಿ ಸರ್. ಹೌದಾ? ಮಾಡಿಸಿದಾಗ ಹೇಗಿದೆ pH ಲೆವೆಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಹೌದಾ? ಯಾವುದು ಪೋಷಕಾಂಶದ ಕೊರತೆ ಏನಿಲ್ಲ? ಇಲ್ಲ, ಏನಿರಲಿಲ್ಲ ಸರ್. ಮತ್ತು ಅವರೇ ಶಿಫಾರಸು ಮಾಡಿದ್ದ ಇಷ್ಟು ಕೊಡಿ ಅಂತ? ಸರ್ ಇಲ್ಲ ಸರ್, ಅವ್ರೇನು ಶಿಫಾರಸು ಮಾಡಿರಲಿಲ್ಲ. ಮಣ್ಣು ಪರೀಕ್ಷೆ ಅವ್ರ ಹತ್ರ ಮಾಡಿಸಿದ ಅಷ್ಟೇ. ಈಗ ನಮ್ಮ ಕೆಲವು ರೈತರುಗಳಾಗಲಿ ಇಲ್ಲ ಕೆಲವು ಏನೀಗ ನಮಗೆ ಕೆಲವರು ಈ ಪೆಸ್ಟಿಸೈಡ್ ಕಂಪ್ನಿಯವ್ರು ಬರ್ತಾರೆ, ಅವರು ಶಿಫಾರಸು ಹೇಳ್ತಾರೆ ಇಷ್ಟೆಲ್ಲ ಇಷ್ಟು ಮಾಡಿ ಅಂತ. ಇಲ್ಲ ನಾವು ಇದ್ರ ಮೇಲೆ ಮಾಡ್ತಾರೆ ಸರ್. ಹೌದಾ? ಓಕೆ. ಈಗ ಹನಿ ನೀರಾವರಿ ಅಳವಡಿಸ್ಕೊಂಡ್ರಲ್ಲ, ಅದನ್ನು ತೋಟಗಾರಿಕಾ ಇಲಾಖೆಗೆ ಹೋಗಿ ನೀವೇನಾದರೂ ಸೌಲಭ್ಯ ತಗೊಂಡು ಮಾಡ್ಕೊಂಡ್ರಾ ಅಥವಾ ನಿಮ್ಮದೇ ಸ್ವಂತ ಬಂಡವಾಳ ಹಾಕ್ಕೊಂಡು ಮಾಡಿದ್ರಿ? ಇಲ್ಲ ಸರ್, ಸ್ಟಾರ್ಟಿಂಗು ಕರೋನಾ ಟೈಮಲ್ಲಿ ಆ ಸೌಲಭ್ಯದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಕೊಡ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ನಾವೇ ಅಮೌಂಟನ್ನು ಕಟ್ತೋ ಫುಲ್ಲು. ಆಮೇಲೆ ಅದನ್ನು ನಾವು ಅವರೇನೆ, ಈಗೇನು ನಾವು ಯಾರಿಗೆ ವ್ಯವಸ್ಥೆ ಮಾಡಿಸಿದ್ದು ದುಡ್ಡು ಕೊಟ್ಟಿದ್ದೋ ಅವರೇನೆ ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಮಾಡಿಸ್ಕೊಟ್ರು. 1 ವರ್ಷ ಆದಮೇಲೆ ಇಲಾಖೆಯಿಂದ ನಿಮಗೆ ಸಹಾಯಧನ ಸಿಕ್ಕಿದೆ ಅಲ್ವಾ? ಎಷ್ಟು ಖರ್ಚಾಯಿತು ನಿಮಗೆ? ಸರ್ ನಮಗೆ ಅದು ಒಂದು 70,000 ಖರ್ಚಾಗಿದೆ ಸರ್, ಸಹಾಯಧನ ಬಿಟ್ಟು. ನಾವು 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದು ಅವತ್ತು. ಹೌದಾ? ಅಂದರೆ ಸಹಾಯಧನ ಎಷ್ಟು ಬಂದಂಗಾಯ್ತು ನಿಮಗೆ? ನಮಗೊಂದು 30,000 ಸರ್ ಅಷ್ಟೇ. ಹೌದಾ? ಅಂದರೆ ಚೆನ್ನಾಗೇ ಮಾಡಿಸ್ಕೊಂಡಿದ್ದೀರಿ? ಹ್ಞೂ ಸರ್. ಹನಿ ನೀರಾವರಿ? ಇಲ್ಲ ಸರ್, ಅದು ನಮಗೂ ಫಸ್ಟ್ ಟೈಮು ಒಂದು ಸ್ವಲ್ಪ ಅದರಲ್ಲೂ ನಾವು ಮೋಸ ಹೋದೋ. ಹೌದಾ? ಅದಾದ ನಂತರ ಒಂದು 20,000 ನಮ್ಗೆ ಅದು ಕೈಯಿಂದ ಲಾಸ್ ಆಯಿತು. ಈಗ ಹೇಳಿದ್ರೆ ಇನ್ನೂ ಕಮ್ಮಿ ಮಾಡಿಸ್ಬೋದು ಈಗ ಒಂದು ಅನುಭವ ಇರೋದ್ರಿಂದ. ಹೌದಾ? ಎಷ್ಟಕ್ಕೆ ಮಾಡಿಸ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಒಂದು 70,000ಕ್ಕೆ ಮಾಡಿಸ್ಬೋದು ಸರ್ ಇವಾಗ. ಸಬ್ಸಿಡಿ ಬಿಟ್ಟ ಅಥವಾ? ಸಬ್ಸಿಡಿ ಅಲ್ಲದೆ ನಾವೇ ಒಣಗಿ ಮಾಡ್ಕೋತೀನಿ ಅಂದ್ರೂ 40,000-50,000ಕ್ಕೆ ಮಾಡಿಸ್ಕೋಬೋದು. ಮಾಡ್ಬೋದು. ಈಗ ಅಷ್ಟು ಅನುಭವ ಬಂದಿದೆ ನಿಮಗೆ? ಈಗ ಸಬ್ಸಿಡಿ ಅಂದರೆ ಸರ್ ನಮಗೆ ಹೆಚ್ಚು ಕಮ್ಮಿ 2 ವರ್ಷ ಆಯಿತು ಸರ್ ನಾವು ಸಬ್ಸಿಡಿ ದುಡ್ಡು ತಗೊಳ್ಳೋದಕ್ಕೆ. ಓಕೆ. ಅಂದರೆ ನೀವು ಅವ್ರಿಗೆ ಕೊಟ್ಬಿಟ್ಟಿದ್ರಿ, ಅವ್ರು ಕೊಟ್ಟು ಆಮೇಲೆ ಅವ್ರು ನಿಮಗೆ ಕೊಟ್ಟರು. ಸರಿ. ಅಂದರೆ ಈಗ ಹನಿ ನೀರಾವರಿ ಇದ್ದರೆ ಒಳ್ಳೇದು ಅಂತ ಅನ್ಸುತ್ತಾ? ಹ್ಞೂ ಸರ್. ಈಗ ನಾವು 4 ಎಕರೆ ಮೇಂಟೈನ್ ಮಾಡ್ತಾ ಇದ್ದೋ, ನಮಗಿರೋದು 2-2.25 ಇಂಚ್ ನೀರಷ್ಟೇ. ಹನಿ ನೀರಾವರಿ ಇತ್ತು ಅಂದರೆ ನಮಗೆ ಈಗ ನಾವು ಇಡೀ ಭೂಮಿನ ಆಯ್ಸೋಕ್ಕೆ ಆಗಿಲ್ಲ ಇದುವರೆಗೂ. ಬರೀ ಏನು ನಮ್ಮ ಈಗ ಎಲ್ಲಿ ಸೊಸಿ ನಡ್ತೀವಿ ಅದತ್ರ ಮಾತ್ರ ನೀರು ಹೋಗ್ತಾ ಇರ್ತದೆ. ಈ ಬೇಸಿಗೆಯಲ್ಲಿ ನಾವು ಏನಾರು ಒಂದು ಹೊಲ ಹಾಯಿಸ್ಬೇಕು ಅಂದ್ರೆ 1.5 ದಿನ ತಗೊಳುತ್ತೆ. ಒಂದು 10 ಕುಂಟೆ ಹಾಯಿಸ್ಬೇಕು ಅಂದ್ರೆ ಅಷ್ಟೊಂದು ನೀರು ಕೇಳುತ್ತೆ. ಹನಿ ನೀರಾವರಿ ಆದರೆ ಮಾಡ್ಬೋದು ಸರ್. ಈಗ ನಾವು ತೆಂಗು ಹಾಕಿದ್ದೀವಿ, ತೆಂಗು ಅಷ್ಟೇ ಹನಿ ನೀರಾವರಿನೇ. ಈಗ ನೀವು ಕಲ್ಲಂಗಡಿ ಹಾಕ್ತಿರಲ್ವಾ? ಹೇಳಿ ಸರ್. ಅದನ್ನು ಅಂತರ ಏನು ಕೊಟ್ಕೋತೀರಿ ಗಿಡದಿಂದ? 1.5 ಅಡಿ, ಕೆಲವರು 2 ಅಡಿ ಕೊಡ್ತಾರೆ, ಕೆಲವರು 1.25 ಅಡಿ ಕೊಡ್ತಾರೆ. ಒಟ್ಟಿನಲ್ಲಿ ಎಕರೆಗೆ 4-4.25 ಸಾವಿರ ಹೇಳ್ತಾರೆ. ಕೆಲವರು ಒಂದು 500 ಹೆಚ್ಚಾಗಿ ಹಾಕ್ಬೋದು ಸರ್. ನಾವು ಒಂದು 4,000ದಿಂದ 4.25 ಸಾವಿರ ಹಾಕ್ತೀವಿ. 1.5 ಅಡಿಗೆ ಒಂದು ಬೆಡ್ ಮೇಲೆ 2 ಸಾಲು ಇರುತ್ತಾ? ಇಲ್ಲ, ಸಿಂಗಲ್ ಸಾಲು. ಒಂದೇ ಸಾಲು ಅಂದರೆ ಅದು ಬೆಳವಣಿಗೆ ಜಾಸ್ತಿ ಬೆಳೆಯೋದ್ರಿಂದ ಒಂದೇ ಸಾಲು ಕೊಡ್ತೀವಿ ಸರ್. ಕೆಲವು ಕಡೆ 2 ಸಾಲು ಕೊಡೋದು ನಾನು ನೋಡಿದ್ದೀನಿ. ಮತ್ತೆ 3 ಅಡಿ ಬೆಡ್ ಏನು ಮಾಡೋಕ್ಕೆ? ನಾವು ಸ್ಟಾರ್ಟಿಂಗ್ ಎಲ್ಲ 3 ಅಡಿ ಮಾಡ್ತಿದ್ದೋ. ಈ ವರ್ಷ ಮಾತ್ರ ಮಾಮೂಲಿ ಈಗ 4 ಅಡಿ ಬೆಡ್ ಮಾಡಿ 3 ಅಡಿ ಆಗಲ ಇತ್ತು. ಈ ವರ್ಷ ಮಾತ್ರ 3 ಅಡಿ ಇತ್ತು ಪೇಪರ್ ತಂದು 2 ಅಡಿ ಬೆಡ್ ಮಾಡಿಸಿದ್ದು ಅಲ್ವಾ? ಒಂದೇ ಸಾಲಿದ್ರೆ 2 ಅಡಿ ಸಾಕಾಗುತ್ತೆ.
ಸಾಕಾಗುತ್ತೆ. ಅಂದರೆ ಏನು ಅಂದರೆ ನಮಗೆ ಪೇಪರ್ ನೀಟಾಗಿ ಕೂರುತ್ತೆ ಅನ್ನೋ ಒಂದು ಆಸಕ್ತಿಗೆ ಹಾಗೆ ಮಾಡಿಸ್ತಾ ಇದ್ದೋ ಸ್ಟಾರ್ಟಿಂಗೆಲ್ಲ. ಚೆನ್ನಾಗೂ ಬರ್ತಾ ಇತ್ತು. ನಾನು ಅದು ಹೇಳಿದ್ನಲ್ಲ ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಇಳುವರಿ ಬಂತು. ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ. ಇತ್ತೀಚೆಗೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೂ ಭೂಮಿಲಿ ಒಂದು ಸ್ವಲ್ಪ ಸತ್ವ ಕಡಿಮೆ ಆದಮೇಲೆ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರು ಅಷ್ಟು ಈಗ ಎಷ್ಟು ನಾವು ಆಸಕ್ತಿ ವಹಿಸಿದ್ರು ನಾವು ಸ್ಟಾರ್ಟಿಂಗ್ ಬಂತಲ್ಲ ಸರ್ ಅಷ್ಟೊಂದು ಬೆಳೆ ನಾವು ತೆಗಿಯೋಕ್ಕಾಗಿಲ್ಲ. ಈಗ ಉಳಿದಿರೋ 5 ಅಡಿ ಜಾಗ ಏನಿದೆ ಅಲ್ಲಿ ಬಳ್ಳಿ ಹಬ್ಬುತ್ತೆ ಸರ್ ಅಲ್ವಾ? ಈಗ ನೋಡಿ, ಬೀಜ ಹಾಕ್ತಿದ್ರು ಮುಂಚೆ ಎಲ್ಲ, ಈಗ ನೀವು ಸಸಿನೇ ಹಾಕ್ತೀರಿ. ಸಸಿ ಹಾಕದ ಮೇಲಿಂದ ಆ ಹೂ ಬರೋವರೆಗೆ ಅಥವಾ ಕಾಯಿ ಕಾಣಿಸ್ಕೊಳ್ಳೋವರೆಗೆ ಏನೇನೆಲ್ಲ ವ್ಯವಸಾಯಿಕ ಕ್ರಮ ಇರುತ್ತೆ ಸರ್? ಈಗ ನಾವು ಸಸಿ ಅದೇ ಈಗ ಒಂದು 14 to 16 ಡೇಸ್ ಇಲ್ಲಾಂದರೆ 18 ಡೇಸ್ ಒಳಗಡೆ ಗಿಡನ ನಾಟಿ ಮಾಡ್ಬೇಕು ಸರ್. ನಾಟಿ ಆದಮೇಲೆ 3 ಡೇಸ್ಗೆಲ್ಲ ಒಂದು ಫಂಗಿಸೈಡ್ ಮಾಡ್ತೀವಿ. ಒಂದು ಫಂಗಿಸೈಡು ಮತ್ತು ಒಂದು ಹ್ಯೂಮಿಕ್ ಆಸಿಡ್. ಯಾಕೆಂದರೆ ಒಂದು ಬೇರೆ ಡೆವಲಪ್ಮೆಂಟ್ ಆಗಬೇಕು ಮತ್ತು ಯಾವುದೇ ಈ ಕೆಲವು ಕಾಂಡ ಕೊಳೆಯೋ ರೋಗ ಏನು ಬರ್ದಂಗಿರಲಿ ಅಂದ್ಬಿಟ್ಟು ಅದೊಂದನ್ನು ನಾವು ಡ್ರೆಂಚ್ ಮಾಡಿಸ್ತೀವಿ. ಇಲ್ಲ ಲೇಬರ್ ಕೈಲೋ ಇಲ್ಲಾಂದರೆ ನಾವು ನಾಜಲಲ್ಲಿ ಅವು ಸ್ಪ್ರೇಯರ್ ಕ್ಯಾನ್ಗಳಲ್ಲಿ ಮಾಡಿಸ್ತೀವಿ ಸರ್. ಅದಾಗಿ ಒಂದು ಅಲ್ಲೇ 3 ಡೇಸ್ 4 ಡೇಸ್ ಮಾಡಿಸ್ತೀವಿ. ಇನ್ನು ಅದಾದಮೇಲೆ ಸರ್ ಇನ್ನೇನು ಸದ್ಯಕ್ಕೇನು ಕೊಡೋಕೆ ಹೋಗಲ್ಲ. ಇನ್ನೊಂದು 8 ದಿವಸ ಆದಮೇಲೆ ಸರ್ ಗೊಬ್ಬರ ಸ್ಟಾರ್ಟ್ ಮಾಡ್ತೀವಿ. ನಾವು ಸರ್ ಎಕರೆಗೆ 2 kg ಕೊಡ್ತೀವಿ 19 ಸ್ಟಾರ್ಟಿಂಗು ಸರ್. 8ನೇ ದಿನಕ್ಕೆ 1 ಸಲ ತಪ್ಪರು 2 ಸಲ 1261 ಕೊಡ್ತೀವಿ ಫಾಸ್ಫರಸನ್ನು. ಅಂದರೆ ಒಂದು ಸ್ವಲ್ಪ ಬೇರ್ ಡೆವಲಪ್ಮೆಂಟ್ಗೆ ಸಹಕಾರಿಯಾಗಲಿ ಅಂತ. ಅದಾದಮೇಲೆ 1 ಡೇ ಬಿಟ್ಟು 1 ಡೇ 3 ಡೇಸ್ಗೆ ಒಂದು ಸಲ. ಅದಾದಮೇಲೆ ಇನ್ನು 20 ಡೇಸ್ 22 ಡೇಸ್ ಗಂಟು 19 ಸರ್. ಒಂದಿನ ಬಿಟ್ಟು ಒಂದಿನ 2 kg ಎಕರೆಗೆ. ಅದು ನಾವು 2 ಎಕರೆ ಮಾಡೋದು 4 kg. ಅಂದರೆ ಇನ್ನೊಂದು 200 ಲೀಟ್ರ್ ಡ್ರಮ್ಮು ಇಲ್ಲ 100 ಲೀಟ್ರ್ ಒಂದು 200 ಲೀಟ್ರ್ ಡ್ರಮ್ಗೆ ಸರ್ 2 kg ಟೈಪಲ್ಲಿ ಕೊಡ್ತೀವಿ ಸರ್. ಅಂದರೆ ನೀರಲ್ಲಿ ಕರಗುವಂಥ ಗೊಬ್ಬರ. ವೆಂಚೂರಿ ಇಟ್ಕೊಂಡಿದ್ದೀವಿ. 22 ಡೇಸ್ ಆದಮೇಲೆ ಸರ್ ಮತ್ತೆ 1261 ಸ್ಟಾರ್ಟ್ ಮಾಡ್ತೀವಿ. ಮಧ್ಯದಲ್ಲಿ ಒಂದು 2 ಸಲ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕು ಸರ್. ಮಧ್ಯ ಸ್ಪ್ರೇಗಳು ಈಗ 8 ದಿವಸಕ್ಕೆ ಒಂದು ಸಲ ಒಂದು ಸ್ಪ್ರೇ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ. ಪುನಃ ಇನ್ನು ಬೆನಿವೇನೋ ಒಂದು 2 ಬ್ಯಾಚ್ ಅದನ್ನು ಮಾಡ್ತೀವಿ. ಅದಾದಮೇಲೆ ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು ಒಂದು 4 ಸಲ ತಪ್ಪರೆ ಒಂದು 6 ಸಲ ತಗೊಳುತ್ತೆ ಸರ್ ಒಂದು ಬೆಳೆಗೆ. ಇರಲಿ ಇಲ್ದಲೇ ಹೋಗಲಿ ರೋಗ ಹೊಡಿತಲೇ ಇರ್ತೀರಾ ಸರ್? ಇಲ್ಲ ಸರ್, ಕಂಡ್ರೆ ಹೊಡಿಲೇಬೇಕು ಸರ್. ಈಗೇನು ಪರಿಸ್ಥಿತಿ ಆಗೈತೆ ಅಂದರೆ ನಾವು 1 ವಾರ ಬಿಟ್ರೂ ಕಷ್ಟ ಸರ್. ಹೌದಾ? ಅಷ್ಟೊಂದು ಸ್ಟ್ರಿಪ್ಸ್ ಆಗಲಿ ಮೈಟ್ಸ್ ಆಗಲಿ ಎಪಿಡ್ಸ್ ಆಗಲಿ ಸಖತ್ ಪ್ರಾಬ್ಲಮ್ ಇದೆ. ಹೌದಾ? ಅಂದರೆ ರೋಗ ಇಲ್ಲ ಅಂದರೆ ಹೊಡೆಯೋಕೆ ಹೋಗಲ್ಲ ಸರ್. ಬಟ್ ಈಗ ಏನು ಅಂದರೆ ನಾವು 8ನೇ ದಿವಸಕ್ಕೆ ರೋಗ ಕಾಣಲಿಲ್ಲ ಅಂದರೆ ಒಂದು 4 ದಿವಸ ಮುಂದೂಡ್ತೀವಿ. ಎಲ್ಲೋ ಒಂದು ಕಡೆ 1-2 ಕಾಣ್ತು ಅಂದರೆ ಹೊಡಿಲೇಬೇಕು ಸರ್. ಇನ್ನೊಂದು ಏನು ಅಂದರೆ ಸರ್, ಈಗ ನಾವು ಬೆಳೆನ ಮೊದಲು ಹಿಂದೆ ಒಂದು ರೀತಿ ಅವರು ಒಂದು ಅನುಭವದಲ್ಲಿ ಮಾಡ್ತಾಯಿದ್ರು, ಇವತ್ತಿನಲ್ಲಿ ಭಾಳ ಜೋಪಾನವಾಗಿ ಕಾಪಾಡ್ಕೋಬೇಕು. ಒಂದು ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಂದ್ರೂ ನಮ್ಗೆ ಸಖತ್ ಪ್ರಾಬ್ಲಮ್ ಆಗುತ್ತೆ. ಈ ಗೊಬ್ಬರ ಕೊಡೋದು ಯಾವಾಗ ನಿಲ್ಲಿಸ್ತೀರಿ ಸರ್? 55 ಡೇಸಿಂದ ಲಾಸ್ಟು ಸರ್. ಅಲ್ಲ 60 ದಿವಸ ಬೆಳೆನೇ ಬರುತ್ತೆ ಅಂತೀರಿ ಸರ್? ಅದು ಲಾಸ್ಟಲ್ಲಿ ಈಗ ಹೇಳ್ತೀನಿ ಸರ್, 22 ಡೇಸ್ಗೆ ಸ್ಟಾರ್ಟ್ ಮಾಡ್ತೀವಿ 1261. ಮಧ್ಯದಲ್ಲಿ 24ಗೋ ಇಲ್ಲ 27ಗೆ 2 ಸಲ ಬೋರಾನ್ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ಮಿಕ್ಸ್ ಮಾಡಿಕೊಡ್ತೀವಿ ಸರ್. ಅದಾದಮೇಲೆ 35 ಡೇಸ್ ಗಂಟ 1261 ಹೋಗುತ್ತೆ. 35 ಡೇಸಿಂದ 45 ಡೇಸ್ ಗಂಟ 13-0-45 ಕೊಡ್ತೀವಿ. ಇಲ್ಲ 13-40-13 ಕೊಡ್ಬೋದು ಸರ್ ಈ ಮಧ್ಯದಲ್ಲಿ ಒಂದೊಂದು ಟೈಮು. 45ಇಂದ 50 ಡೇಸ್ ಗಂಟ 13-0-45 ಕೊಡ್ತೀವಿ. 50ಇಂದ 60 ಗಂಟ 00-50 ಪೊಟ್ಯಾಶ್. ಆ ಕಾಯಿ ಸೈಜ್ ಬರುತ್ತೆ. ಮಧ್ಯದಲ್ಲಿ ಈಗ ಒಂದು ಜಿಬ್ರಾಲಿಕ್ ಆಸಿಡ್ ಕೊಡ್ಬೋದು ಸರ್. ಸ್ವಲ್ಪ ಕಾಯಿ ಅಂದರೆ ಗಿಡನ ಕಮ್ಮಿ ಮಾಡಿ ಕಾಯಿ ಸೈಜ್ ಮಾಡುತ್ತೆ. ಅದು ನಾವು ಎಕರೆಗೆ 1 ಲೀಟ್ರ್ ಕೊಡ್ತೀವಿ. ಈ ಒಂದು ಬಳ್ಳಿಗೆ ಎಷ್ಟು ಕಾಯಿ ಬಿಡ್ತೀರಿ ಸರ್? ಈಗ ನಾಮದಾರಿ ದಪ್ಪಕಾಯಿ ಪಟ್ಟೆಕಾಯಿ ಆದರೆ ಸರ್ 2 ಕಾಯಿ ಬರುತ್ತೆ, ಇಲ್ಲ 1 ಕಾಯಿ ಬರುತ್ತೆ. ಅದನ್ನು ಯಾವಾಗ ತೀರ್ಮಾನ ಮಾಡ್ತೀರಿ ಎಷ್ಟು ಬಿಡಬೇಕು ಅನ್ನೋದನ್ನ? ಸರ್ ಅದು ಅವರು ನಮಗೆ ಕಂಪ್ನಿಯವ್ರು ಕೊಡ್ತಿದ್ದಾಗಲೇ ಹೇಳಿರ್ತದೆ ಇಷ್ಟೇ ಬಿಡೋದು ಅಂತ. ಅಲ್ಲ ಆಯಿತು, ಈಗ ಒಂದು ಬಳ್ಳಿಗೆ ಫಸ್ಟ್ ಬರೋ 2 ಬಿಡ್ತೀರಾ ಅಥವಾ 1 ಕಾಯಿ ದಪ್ಪ ಆದ್ಮೇಲೆ ಇನ್ನೊಂದು ಬಿಡ್ತೀರಾ, ಹೇಗೆ ಲೆಕ್ಕಾಚಾರ ಅಂತ? ಸರ್ ಈಗ ನಾವು ಕಾಯಿ ಸರ್ ಈಗ ಚೊಟ್ಟುಗಳು ಕೆಲವು ಕಡೆ ಹೇಳ್ತಿದ್ದಾರೆ ಈ ತುದಿ ಎಲೆಗಳೆಲ್ಲ ಮುರಿಬೇಕು ಚೊಟ್ಟು ಬಿಡಬೇಕು ಅಂತ. ಆ ರೀತಿ ನಾವೇನು ಇದು ಮಾಡೋಕ್ಕೆ ಹೋಗಲ್ಲ ಸರ್. ಈಗ ಅದು ಏನು ಸೆಟ್ಟಿಂಗ್ ಆಗುತ್ತೆ, ಕಾಯಿ ಏನು ಸೆಟ್ಟಿಂಗ್ ಆಗುತ್ತೆ ಅದ್ರ ಮುಖಾಂತರ ನಾವೇನು ಅದಕ್ಕೇನು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ ಅವೇನು ಅಂದರೆ ಅವೇ ಕಾಯಿ ಯಾವ ಸೈಜ್ ಆಗ್ಬೇಕು ಅವು ಸೈಜ್ ಆಗ್ತಾವೆ ಸರ್. ಅಲ್ಲಪ್ಪ, ಈಗ ಒಂದು ಬಳ್ಳಿನಲ್ಲಿ ಎಷ್ಟು ಕಾಯಿ ಬಿಡ್ತೀರಾ? 2 ಸರ್? ಅದು ಬರೋದೇ 2 ಸರ್. ಅದರಲ್ಲಿ 2 ಬರೋದು. ನೀವು ಹಂಗೆ ಮೊದಲನೇದು ಯಾವಾಗ 60ನೇ ದಿವಸಕ್ಕೆ ಹಾರ್ವೆಸ್ಟ್ ಆಗುತ್ತಾ? 60ರಿಂದ 65 ದಿವಸಕ್ಕೆ ಹಾರ್ವೆಸ್ಟ್. ಎರಡನೇದು
ಸರ್ ಎರಡನೇದು ಅದೇ ಇನ್ನು ಎರಡೂ ಬಂದಿರುತ್ತೆ. ಬಟ್ ಏನು ಫಸ್ಟು ಸೆಕೆಂಡು ಅಂದರೆ ಸರ್ ಚಿಕ್ಕ ಸೈಜು ದಪ್ಪ ಸೈಜು. ಓಕೆ. ಅದರಲ್ಲಿ ಈಗ ನೀವು ಹೇಳಿದ್ರಿ ಫಸ್ಟು ಈಗ ನಮಗೆ ಸ್ಟಾರ್ಟಿಂಗ್ ಬಂದಿರುತ್ತಲ್ಲ ಕಾಯಿ, ಅದು ಒಂದು ನೀವು ಹೇಳ್ದಂಗೆ ಒಂದು 5 ದಿನ 6 ದಿನ ಮುಂದೆ ಬರುತ್ತೆ, ಮುಂಚೆ ಬರುತ್ತೆ. ಅದು ಕಟಿಂಗ್ ಆದಮೇಲೆ ಇದನ್ನು ಕಟಿಂಗ್ ಮಾಡ್ಕೊಳ್ತಾರೆ. ಅದರಲ್ಲಿ ಈಗ ದಪ್ಪ ಕಾಯಿ ಇತ್ತು ಅಂದರೆ ಎಲ್ಲ ತೊಗೊಂಡ್ಬಿಡ್ತಾರೆ ಸ್ಟಾರ್ಟಿಂಗೇ. ಹಣ್ಣು ಎಲ್ಲ ಆಲ್ಮೋಸ್ಟ್ ಒಂದು 65 ದಿನಕ್ಕೆ ನಾವು ಕಟಾವು ಮಾಡ್ತು ಅಂದರೆ ಎಲ್ಲ ಬಂದಿರುತ್ತೆ. ಒಂದೊಂದು ಬೇಗ ಬಂದಿರೋವು ಒಂದೊಂದು ಮಾಗ್ಬಿಟ್ಟಿರುತ್ತೆ, ಅಂಥವನ್ನ ತಗೊಳ್ಳಲ್ಲ, ಬಿಟ್ಬಿಡ್ತಾರೆ. ಚೆನ್ನಾಗಿ ಬಂದಿರೋವೆಲ್ಲ ತಗೊಳ್ತಾರೆ. ಇನ್ನು ಮಿಕ್ಕಿದ್ದು ಮೀಡಿಯಮ್ ಸೈಜ್ ಇರುತ್ತಲ್ಲ, ಈಗ ನಾವು ದಪ್ಪ ಕಾಯಿನ 4 kg 3.5 kg ಮೇಲೆ ಕಟಾವು ಮಾಡ್ತಾರೆ. ಅದೇ ಕಪ್ಪು ಕಾಯಿ ಆದರೆ 1.5 kg ಮೇಲೆ ಕಟಾವು ಮಾಡ್ತಾರೆ. ಈಗ ಸೆಕೆಂಡ್ಸ್ಗಾದರೆ ಏನು ಮೀಡಿಯಮ್ ಸೈಜ್ ಇರುತ್ತೆ ಅದನ್ನು ಸೆಕೆಂಡ್ಸ್ ಕಟಾವು ಮಾಡ್ಕೊಳ್ತಾರೆ. ಈಗ ಅದಾದರೆ 3 ರಿಂದ 4 ಕಾಯಿ ಅಂತ ಹೇಳ್ತಿದ್ದಾರೆ, ಅದು ಕಪ್ಪು ಕಾಯಿ ಆದರೆ. ಇದಾದರೆ ಸರ್ 2 ಕಾಯಿ ಅಂತಾರೆ, ಕೆಲವು ಒಂದೊಂದೇ ಬಿಡುತ್ತೆ, ಒಂದೊಂದು 2 ಬಿಡುತ್ತೆ. ಅದು ಹೇಗೆ ಕಾಯಿ ಬಂದಿರುತ್ತೆ ಅದ್ರ ಮೇಲೆ ಕಟಾವು ಮಾಡ್ಬೋದು. ಬಳ್ಳಿ ತುದಿ ಏನು ಚೂಟಲ್ಲ ಅಂದರೆ ನೀವು? ಚೂಟಲ್ಲ ಸರ್. ಇಲ್ವಾ? ಚೂಟ್ ಬೇಕು ಸರ್. ಈಗ ಕೃಷಿ ಇಲಾಖೆ ಅಂತ ಹೇಳೋದಿಲ್ಲ ಚೂಟಿದ್ರೆ ಒಳ್ಳೆಯದು, ಬಟ್ ನಮಗೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಸಮಸ್ಯೆ ಆಗುತ್ತೆ ಲೇಬರ್ದು. ಅವ್ರು ನಾವೇನೋ ಅಂತ ಹೇಳಿದಾಗ ಅವ್ರು ಇನ್ನೊಂದು ಮಾಡ್ತಾರೆ, ಅದರಿಂದ ಚೂಟ್ಸಲ್ಲ ಸರ್. ಹೌದಾ? ಬಟ್ ಚೂಟ್ಸಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಅಂದರೆ ಸುಮ್ಮನೆ ಕಾಯಿ ಬಿಟ್ಕೊಂಡು ಹೋಗ್ತಿದ್ರೆ ಏನು ಉಪಯೋಗ ಆಗಲ್ಲ ಸರ್. ಅಲ್ವಾ? ಅದು ಸರ್ ನಾವು ಈಗ ನೋಡ್ದಂಗೆ ಕೆಲವು ಏನಾಗುತ್ತೆ ಅಂದರೆ ಒಂದು 35 ಡೇಸ್ ಆದಮೇಲೆ ಅವೇ ಕರ್ಗೋಗ್ಬಿಡುತ್ತೆ, ಚುಟ್ಟುಗಳೆಲ್ಲ ಕರ್ಗೋಗುತ್ತೆ. ಏನೀಗ ಸ್ಟಾರ್ಟಿಂಗ್ ಗಟ್ಟಿಕಾಯಿ ಉಳ್ಕೊಂಡಿರುತ್ತೆ ಅವು ಮಾತ್ರ ಉಳ್ಕೊಳ್ಳುತ್ತೆ ಸರ್. ಓಕೆ. ಈ ಔಷಧಿಗಳೆಲ್ಲ ಹೊಡೆದ್ರೆ ಏನು ಜೇನುಹುಳುಗಳು ಇವೆಲ್ಲ ಬರೋದಿಲ್ಲ ಸರ್? ಅದು ಈಗ ನಾವು ಕಲ್ಲಂಗಡಿನೆಲ್ಲ ಇರಬೇಕು ಎಲ್ಲ ಹೇಳ್ತಾರೆ. ನೀವು ಕೇಳಿದ್ದು ಒಂದು ಉತ್ತಮ ಸರ್. ಏನು ಅಂದರೆ ಸರ್, ಅದು ಈಗ ನಾವು ಏನೀಗ 20 ದಿವಸದ ಮೇಲೆ 18 ದಿವಸದ ಮೇಲೆ ಜೇನು ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ 40 ಡೇಸ್ ಗಂಟು ಜೇನು ಆಡುತ್ತೆ. ಕಾಯಿ ಒಂದು ಸ್ವಲ್ಪ ಸೈಜ್ ಎಲ್ಲ ಹೂವು ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗೋ ಗಂಟನು. ಆ ಟೈಮಲ್ಲಿ ಸರ್ ನಾವು ಸಾಯಂಕಾಲ ಹೊತ್ತು ಮಾಡೋರು ಒಳ್ಳೇದು ಸರ್. ಏನು ಔಷಧಿ ಸಿಂಪರಣೆ ಸಾಯಂಕಾಲ ಟೈಮ್ ಮಾಡಬೇಕು. ನೀವೇನಾದ್ರು ಜೇನು ಪೆಟ್ಟಿಗೆ ಇಟ್ಕೊಂಡು ಸಾಕಣೆ ಏನಾದ್ರು? ಇಲ್ಲ ಸರ್, ಜೇನು ನಮಗೆ ಚೆನ್ನಾಗೇ ಬರುತ್ತೆ, ಬಟ್ ಸಾಯಂಕಾಲ ಟೈಮ್ ಮಾಡಿದ್ರೆ ಒಳ್ಳೇದು. ಆ ಜೇನಿದ್ದಾಗ ಏನಾರ ನಾವು ಸ್ಪ್ರೇ ಮಾಡ್ತು ಒಂದು 2 ಸಲ 3 ಸಲ ಅಂದರೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಸರ್. ಅಲ್ವಾ? ಅದನ್ನು ನೋಡ್ಕೊಂಡಿದ್ದೀರಾ ನೀವು? ಅದನ್ನು ನಮಗೂ ಅನುಭವ ಬಂದಿದೆ ಸರ್. ನಾವು ಅದನ್ನು ಮಾಡಿ ಅದು ನಮಗೆ ಅದರಿಂದ ಇಳುವರಿ ಕಡಿಮೆ ಆಗಿರೋದು ಉಂಟು. ಅದಾದಮೇಲೆ ಈಗ ನಾವು ಚೇಂಜ್ ಮಾಡ್ಕೊಂಡಿರೋದು ಉಂಟು. ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಹೊಡೆಯೋಕ್ಕಾಗಲ್ಲ ಸರ್, ಯಾಕೆಂದರೆ ಕೊರೆ ಇರುತ್ತೆ, ಹಿಮ ಇರುತ್ತೆ. ಆ ಟೈಮಲ್ಲೂ ಈ ಕಷ್ಟ. ಸಾಯಂಕಾಲ ಟೈಮಲ್ಲಿ ಅದೊಂದು 2 ಬ್ಯಾಚ್ ಸಾಯಂಕಾಲ ಟೈಮಲ್ಲಿ ಹೊಡ್ಕೊಳ್ಳೋದು ಒಳ್ಳೆಯದು ಸರ್. ಅಂದಾಜು ಒಂದು ಎಕರೆಗೆ ಏನು ಖರ್ಚಾಗುತ್ತೆ ಸರ್? ಅಂದಾಜು ಒಂದು 60,000-65,000 ಆಗುತ್ತೆ ಸರ್ ಒಂದು ಎಕರೆಗೆ. ಓಹೋ. ಆದಾಯ ಸರ್ ಅದೇ ಚೆನ್ನಾಗಿ ಇಳುವರಿ ಬಂದರೆ, ರೈಟ್ ಇದ್ದರೆ ಒಂದು 10 ರೂಪಾಯಿ ಮೇಲಿದ್ರೆ ಆದಾಯ ಸರ್. ಅದು ಈಗ ನಮಗೆ ಒಂದು 10 ಟನ್ ಸಿಗಲಿ 2 ಲಕ್ಷ ಆಗ್ಬಿಡುತ್ತೆ. ಅದೇ ಏನಾರು 4 ರೂಪಾಯಿ 5 ರೂಪಾಯಿ ಆದರೆ ಲಾಸೇ ಸರ್. ಅಂದರೆ ಲಾಸು ಅಂದರೆ ಏನು ಅಂದರೆ ಏನೋ ಮಾಡಿರೋದು ನಮಗೆ ಬರುತ್ತೆ, ಬಟ್ ನಾವು ನಮ್ಮ ದುಡಿಮೆಗೆ ಏನೂ ಸಿಗಲ್ಲ. ಮಾರಾಟಕ್ಕೆ ಏನು ಸಮಸ್ಯೆ ಇಲ್ವಾ? ಮಾರಾಟಕ್ಕೆ ಸರ್ ಸಮಸ್ಯೆ ಏನು ಆಗಲ್ಲ, ಬಟ್ ನಾವು ಪ್ರಯತ್ನ ಮಾಡ್ಬೇಕು ಸರ್. ಮಾರಾಟದಲ್ಲೂ ನಮಗೆ ಕೆಲವೊಂದೊಂದು ಸಮಸ್ಯೆಗಳು ಇರ್ತವೆ, ಬಟ್ ನಾವು ಅದನ್ನು ನೀವೇ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಈಗ ನಮ್ಮಲ್ಲಿ ನಮ್ಗೆ ಗೊತ್ತಿರೋರು ದಳ್ಳಾಳಿಗಳು ಇರ್ತಾರಲ್ಲ, ಅಂಥವ್ರ ಹತ್ರ ನಾವು ಕೊಡ್ತೀವಿ. ಅವರು ಕೇರಳಾಗೆಲ್ಲ ಅಲ್ಲೇ ತೂಕನಾ ಸರ್? ಅಲ್ಲೇ ಬಂದು ಅಲ್ಲೇ ತೂಕ ಅಲ್ಲೇ ದುಡ್ಡು ಕೊಡ್ತಾರೆ ಸರ್. ಹೌದಾ? ತೂಕದಲ್ಲಿ ಮೋಸ ಆ ಥರದ್ದೆಲ್ಲ ಏನಿರೋದು ಸರ್? ಏನಾಗಲ್ಲ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಸರ್. ನಾವು ಸುಮ್ಬಿಟ್ರೆ ಮೋಸನೂ ಮಾಡ್ಬೋದು, ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಕೊಂಡ್ರೆ ಮೋಸ ಆಗಲ್ಲ ಅಷ್ಟೇ. ಓಕೆ. ಕಟಾವೆಲ್ಲ ಏನು 1 ಸರಿ 2 ಸರಿ ಅಥವಾ 3 ಸರಿನಾ ಮ್ಯಾಕ್ಸಿಮಮ್ ಅಂದರೆ ಸರ್ ಫಸ್ಟು ಸೆಕೆಂಡ್ ಅವ್ರು ಕಟಾವು ಮಾಡ್ಕೊಂಡು ಹೋಗ್ತಾರೆ. ಈ 3ನೇ ಸಲ ಕಟಾವು ನಾವು ಮಾಡ್ಕೋಬೇಕಷ್ಟೇ. ನಮ್ಮ ಅನುಕೂಲಕ್ಕೆ ಈಗ ಎಂತೆಂಥ ಬೇಕು ಚೆನ್ನಾಗಿರೋವೆಲ್ಲ ನಾವು ಕಟ್ ಮಾಡಿಕೊಂಡು ಅದನ್ನು ನಾವು ಬೇಕಾದ್ರೆ ಬೇರೆ ಕಡೆ ನಮ್ಮ ಲೋಕಲ್ ಜನಗಳಿಗೆ ಮಾರ್ಬೋದು ಸರ್. ಓಕೆ. ಅಂದಾಜು ಏನು ಧಾರಣೆ ನಡೀತಾ ಇದೆ ಮಾರುಕಟ್ಟೆನಲ್ಲಿ ಸರ್? ಇವಾಗ 15 ರೂಪಾಯಿ ನಡೀತಾ ಇದೆ. ಈಗ ನಾವು ಹೋದ ತಿಂಗಳು ಮಾಡಿದ್ದೆ ಸರ್, ನಮಗೆ ಅದು 10 ರೂಪಾಯಿ ಸಿಕ್ತು. 1.5 ತಿಂಗಳ ಹಿಂದೆ ನಾನು ಮೆಲೋಡಿ ಹಾಕಿದ್ದೆ ಸರ್. ಒಟ್ಟು ಕಳೆದ ಒಂದು 4 ವರ್ಷದಲ್ಲಿ ಎಷ್ಟು ಸರಿ ಕಲ್ಲಂಗಡಿ ಬೆಳೆದಿರ್ಬೋದು ಸರ್? ಒಂದು 6-7 ಸಲ ಮಾಡಿದ್ದೀರಿ, ಬೆಳೆದಿದ್ದೀನಿ. ಪ್ರತಿ ಸಾರಿ ಬೆಳೆಗೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್? ಪ್ರಥಮ ಬೆಳೆ ಇಂಪ್ರೂವ್ಮೆಂಟ್ ಆಗಿತ್ತು, ಪ್ರತಿ ಬೆಳೆಗೂ ಅನುಭವದಲ್ಲಿ ಇಂಪ್ರೂವ್ಮೆಂಟ್ ಆಗೈತೆ. ಬಟ್ ನಮಗೆ ನಾವು ಮಾಡೋದನ್ನು ಉತ್ತಮವಾಗಿ ಆದಷ್ಟು ಒಂದು ಆಸಕ್ತಿ ವಹಿಸಿ ಮಾಡ್ತಾ ಇದ್ದೀವಿ, ಬಟ್ ಇಳುವರಿ ಒಂದು ಸ್ವಲ್ಪ ಕಡಿಮೆನೇ ಸರ್. ಅಂದರೆ ಒಂದೇ ಭೂಮಿಲಿ ಒಂದೇ ರೀತಿ ಬೆಳೆ ಬೆಳೆದ್ರು ಕಷ್ಟನೇ ಸರ್. ಓಕೆ. ಬದಲಾಯಿಸಕ್ಕೆ ಬೇರೆ ಜಮೀನು ಇಲ್ಲ ನಿಮ್ಮ ಹತ್ರ? ನಮಗೆ ಅಂದರೆ ಈಗ ನಾವೇ ಅಲ್ಲೇ ಕ್ಯಾಪ್ಸಿಕಮ್ ಹಾಕ್ತಿದ್ದೋ, ಈಗ ಒಂದು 2 ವರ್ಷದಿಂದ ಥ್ರಿಪ್ಸ್ ಜಾಸ್ತಿ ಅಂದ್ಬಿಟ್ಟು ಅದನ್ನು ಹಾಕ್ತಾ ಇಲ್ಲ. ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಈಗ ಬೇರೆ ಬೇರೆ ಬೆಳೆ ಬೆಳೆದ್ರೆ ಒಂದು ಸ್ವಲ್ಪ ಉತ್ತಮ ಆಗುತ್ತೆ. ನಿಮ್ಮ ಹತ್ರ 2 ಎಕರೆ ಜಮೀನು, ನೀವು ಬೆಳೆದ್ರೆ ಕಲ್ಲಂಗಡಿನ 2 ಎಕರೆ ಪೂರ್ತಿ ಬೆಳಿತೀರಿ? 2 ಎಕರೆ ಪೂರ್ತಿ ಬೆಳೆಸಿ ಸರ್. ಅಲ್ವಾ? ತೆಂಗು ಹಾಕಿದೀನಿ ಅಂದ್ರಲ್ಲ, ಅದನ್ನೆಲ್ಲ ಹಾಕೊಂಡಿದ್ದೀರಿ ಸರ್? ಅದು ಈಗ ತೆಂಗು 3 ವರ್ಷ ಆಗಿದೆ,
ಇನ್ನೊಂದು 3 ವರ್ಷಕೊಂಡು ಮಾಡ್ಬೋದು ಸರ್. ಸುತ್ತ ಬಾರ್ಡ್ರಲ್ಲಿ ಹಾಕೊಂಡಿದ್ದೀರಾ? ಇಲ್ಲ ಸರ್, ಮಧ್ಯೆ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಪೂರ್ತಿ ಹಾಕಿ ಅಂದರೆ ಒಂದು ಸ್ವಲ್ಪ ನೆಳ್ಳಾಗಂಟು ಮಾಡ್ಬೋದಲ್ಲ ಸರ್, ಒಂದು 4 ವರ್ಷ 5 ವರ್ಷ ಮಾಡ್ಬೋದು. ಕಲ್ಲಂಗಡಿ ಮತ್ತೆ ದಪ್ಪ ಮೆಣಸಿನ್ಕಾಯಿ, ಹೂಕೋಸು ಮಾಡ್ತೀವಿ. ಅದನ್ನು ಮಾಡಿದ್ದೀರಾ? ಅದನ್ನು ಮಾಡಿದ್ದೀನಿ ಸರ್. ಓಕೆ. ಕಲ್ಲಂಗಡಿನಲ್ಲಿ ಈಗ ಒಳ್ಳೆ ಅನುಭವ ನಿಮಗೆ ಬಂದಿದೆಯಲ್ಲ. ಈಗ ನೀವು 1 ಎಕರೆ ಕಲ್ಲಂಗಡಿ ಬೆಳೀರಿ ಅಂತಂದರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಆದಾಯ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಸರ್? ಈಗ ಅಂದರೆ ಪ್ರಥಮ ಬಾರಿಗೆ ನಾವು ಈಗ ಉಳುಮೆ ಮಾಡ್ತೀವಿ. ಉಳುಮೆ ದನದ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಸರ್. ಇನ್ನೊಂದು ಈಗ ಜೈವಿಕ ಉತ್ಪನ್ನಗಳು ಬಂದವೆ, ಟ್ರೈಕೋಡರ್ಮಾ, ಸುಡಮಸ್ಸು, ಇಂಥವನ್ನು ಜಾಸ್ತಿ ಉಪಯೋಗಿಸ್ಬೇಕು. ಈ ಕೆಮಿಕಲ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಂಡು ನಾವು ಎಷ್ಟು ಗೊಬ್ಬರ ಕಮ್ಮಿ ಕೊಡ್ತೀವಿ ಅಷ್ಟು ರೋಗ ರುಜಿನಗಳು ನಮ್ಮ ಅನುಭವದಲ್ಲಿ ಕಡಿಮೆ ಆಗುತ್ತೆ ಸರ್. ಅತ್ಯಂತವಾಗಿ ಈಗ ಅದು ಸಾವಯವ ಗೊಬ್ಬರಗಳು ಯಾವವೆ, ಮಾಮೂಲಿ ಎಲೆ ಇಂಥವೆಲ್ಲನೂ ಚೆನ್ನಾಗಿ ಕರಗಿಸ್ಬಿಟ್ಟು ಭೂಮಿಗೆ ಹಸಿರೆಲೆ ಗೊಬ್ಬರಗಳು ಅಂಥವನ್ನ ಮಾಡ್ಕೋಬೇಕು ಸರ್. ಈಗ ನಾವು ಸೆಣಬು, ಡಯಾಂಚ ಇಂಥವನ್ನ ಹಾಕಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡ್ಬೇಕು ಭೂಮಿಗೂ ಸರ್. ಟೈಮ್ ಕೊಟ್ಟು ಸರ್ ಅಷ್ಟೊಂದು ನಾವು ಕ್ಲೀನಾಗಿ ಎಲ್ಲ ಅಳವಡಿಸ್ಕೊಂಡು ರೋಗ ರುಜಿನ ಕಡಿಮೆ ಬಂತು ಅಂದರೆ ನಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಕಳೆ ಒಂದು ಅವಾಯ್ಡ್ ಮಾಡ್ಬೇಕು ಸರ್. ಮೇನ್ 60 ದಿವಸಕ್ಕೆ ಒಂದು ಬೆಳೆ ಅಂದರೆ ವರ್ಷದಲ್ಲಿ ಒಂದು 4 ಬೆಳೆ ಮಾಡ್ಬೋದು. ಆಗಲ್ಲ ಸರ್ ಹಂಗೆ. ಏಕೆ? ಭೂಮಿ ನಮಗೆ ಸ್ಪಂದಿಸಲ್ಲ ಸರ್. ನಾವು ಸ್ಪಂದಿಸದೆ ಮಾಡಕ್ಕೆ ಹೋದ್ರು. ಹೌದಾ? ಒಂದೇ ಬೆಳೆಗೆ ನಾನೇ ಸರ್ ಈಗ ಕಂಟಿನ್ಯೂ 2ನೇ ಬೆಳೆ ಮಾಡಿದ್ದು, ನನಗೆ 2ನೇ ಬೆಳೆ ಲಾಸ್ ಆಯಿತು. ಅಂದರೆ ಏನು ಈಗ ನಾವು 1 ತಿಂಗಳು ಗ್ಯಾಪ್ ಕೊಟ್ಟು ಮಾಡಿದ್ರು ರೋಗ ಮತ್ತೆ ಸೇಮ್ ಏನು ನಾವು ರೋಗಕ್ಕೆ ಸ್ಪ್ರೇ ಮಾಡಿರ್ತೀವಿ ಅದೇ ರಿಟರ್ನ್ ಆಗ್ತಾನೆ ಇರುತ್ತೆ. ಬಟ್ ಬೇರೆ ನಾವು ಬೆಳೆ ಬೆಳೆದು ಒಂದು 6 ತಿಂಗಳು ವರ್ಷ ಗ್ಯಾಪ್ ಕೊಟ್ಟು ಮಾಡಿದ್ರೆ ಸ್ವಲ್ಪ ರಿಸಲ್ಟ್ ಕಾಣ್ಬೋದು. ಅಂದರೆ ವರ್ಷದಲ್ಲಿ 2 ಸರಿ ಬೆಳೆಯೋದು ಒಳ್ಳೇದು. ಮಧ್ಯದಲ್ಲಿ ಬೇರೆ ಬೇರೆ ಪರ್ಯಾಯ ಬೆಳೆ ಮಾಡ್ಕೋಬೇಕು ಸರ್. ಅಲ್ಲ, ಮುಂಚೆ ಬೇಸಿಗೆನಲ್ಲಿ ಮಾತ್ರ ಕಲ್ಲಂಗಡಿ ಬೆಳೆಯೋದು ಅಲ್ವಾ? ಅಂದರೆ ಬೇಸಿಗೆ ಬಿಸಿಲು ಜಾಸ್ತಿ ಆದಷ್ಟು ಹಣ್ಣಲ್ಲಿ ಸಿಹಿ ಜಾಸ್ತಿ ಅಂತ. ಈಗ ಎಲ್ಲ ಸೀಸನಲ್ಲೂ ಸ್ಟಾರ್ಟ್ ಆಗಿದೆ, ಜೂನ್ ಟೈಮಲ್ಲೂ ಬೆಳೀತಾರೆ ಸರ್ ಅಲ್ವಾ? ಈಗೇನದು ಹೈಬ್ರಿಡ್ ಬಂದಿರೋದ್ರಿಂದ ಚೆನ್ನಾಗಿರುತ್ತೆ, ಹಣ್ಣು ಸಿಹಿ. ಅಂದರೆ ಸರ್ ಯಾವುದೇ ನಾವು ನೋಡ್ದಂಗೆ ಸರ್ ಎಷ್ಟು ನಾವು ಹೊಸ ಭೂಮಿಲಿ ಮಾಡ್ತೀವಿ. ಈಗ ಶುಂಠಿ ಹೆಂಗೆ ಹೊಸ ಭೂಮಿ ಹೊಡಿಕೊಂಡು ಹೋಗ್ತಾರೆ, ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳು ಬೇಕು ಅಂತ, ಹಾಗೆ ನಾವು ಯಾವ ಹೊಸ ಭೂಮಿಲಿ ಮಾಡ್ತೀವಿ ಅಷ್ಟು ಉತ್ತಮವಾದ ರಿಸಲ್ಟು ರೈತನಿಗೆ ಸರ್. ಅಂಥ ಭೂಮಿಗೆ ಸರ್ ನಾವು ಅತ್ಯಂತ ಅವಶ್ಯಕತೆಯಾದ ಗೊಬ್ಬರಗಳನ್ನ ಕೊಡೋಂಥ ಅವಶ್ಯಕತೆನೇ ಇರಲ್ಲ ಸರ್. ಯಾಕೆಂದರೆ ಭೂಮಿಲೇ ಇರೋದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರು ಅದು ಸಕ್ಸಸ್ಫುಲ್ಲಾಗಿ ರಿಸಲ್ಟ್ ಕೊಡುತ್ತೆ. ಈಗ ನಾವು ಚೆನ್ನಾಗಿ ಬೇಕು ಅಂದರೆ ದನದ ಗೊಬ್ಬರ ಚೆನ್ನಾಗಿ ಹಾಕ್ಬೇಕು ಸರ್. ದನ ಸಾಕಬೇಕು, ಕುರಿಗಳು ಸಾಕಬೇಕು, ಹಸಿರೆಲೆ ಗೊಬ್ಬರ ಮಾಡಬೇಕು, ಹಿಂಗೆ ಡಯಾಂಚ ಇಂಥವು ಹಾಕೋಬೇಕು ಸರ್. ಚೆನ್ನಾಗಿ ಭೂಮಿನ ಸ್ವಲ್ಪ ಸಾವಯವ ಕಾರ್ಬನ್ ಇದನ್ನು ಭೂಮಿಗೆ ಸಿಗಂಗೆ ಮಾಡಿದ್ರೆ ಒಂದು ಕೆಲವು ರೋಗ ರುಜಿನಗಳು ಕಡಿಮೆ ಆಗುತ್ತೆ ಸರ್. ಅಲ್ವೇ? ಅಂದರೆ ಮಣ್ಣೇ ಮುಖ್ಯ ಸರ್. ಈಗ ನಾವು ಕೆಮಿಕಲ್ಗೆ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಸರ್, ಅದರಿಂದ ಆಚೆಗೆ ಬರೋದು ಕಷ್ಟ ಆಗ್ತಿದೆ. ಕಾರಣ ಅಂದರೆ ಸರ್ ರೈತಾಪಿ ಜನಗಳಲ್ಲಿ ಎಲ್ಲರಲ್ಲೂ ಆರ್ಥಿಕ ಪರಿಸ್ಥಿತಿ ಒಂದು ಸಮಾನವಾಗಿರಲ್ಲ. ಕೆಲವರಿಗೆ ಆಲ್ಮೋಸ್ಟ್ ಒಂದು 70% ರೈತರಲ್ಲಿ ಆರ್ಥಿಕ ಪರಿಸ್ಥಿತಿ ಕಷ್ಟನೇ. ಇವತ್ತೇನಾಗ್ಬಿಟ್ಟೈತೆ ಅಂದರೆ ಸರ್ ನಮಗೆ ಇವೆಲ್ಲ ಮಾಡಿಬಿಟ್ಟು ನಾವು ಟೈಮ್ ತೊಗೋಬೇಕು, ಟೈಮ್ ತೊಗೊಳಕ್ಕೆ ಆಗ್ತಾಯಿಲ್ಲ ರೈತಂಗೆ. ಈಗ 2 ಬೆಳೆ ಕಲ್ಲಂಗಡಿ ಬೆಳಿತೀರಾ ಅಷ್ಟೇನಾ ಆ ಜಮೀನಲ್ಲಿ ಬೆಳೆಯೋದು, ಅಥವಾ ಮಧ್ಯದಲ್ಲಿ ಇನ್ನೇನಾದ್ರು ಬೆಳ್ಕೊಂತೀರಾ? ಸರ್ ಕಲ್ಲಂಗಡಿ ಜೊತೆಗೆ ಬೇರೆ ಬೆಳೆಯೋದು ಕಷ್ಟ ಸರ್, ಯಾಕೆಂದ್ರೆ ಹಂಬ್ ಬಂದ್ಬಿಡುತ್ತೆ. ನಾವು ಬೇರೆ ಬೆಳೆಗಳಲ್ಲಾದರೂ ಒಂದು ಸಣ್ಣ ಪುಟ್ಟ ಮಾಡ್ಬೋದು. ಇದು 1 ತಿಂಗಳಾದ್ಮೇಲೆ ಹಂಬ್ ಬೆಳ್ಕೊಂಡ್ಮೇಲೆ ಎಲ್ಲ ಕಡೆ ಕವರ್ ಆಗ್ಬಿಡುತ್ತೆ. ಅದು ಒಂದು ಸ್ವಲ್ಪ ಕಷ್ಟನೇ. ಕಲ್ಲಂಗಡಿ ಬೆಳೆದ್ಮೇಲೆ ಮಧ್ಯದಲ್ಲಿ ಬೇರೆ ಈಗ ಕಂಟಿನ್ಯೂಟಿ ಕೆಲವು ಟೈಮಲ್ಲಿ ಏನಾಗುತ್ತೆ ಸರ್, ಈ ಬೆಳೆ ಬೆಳೆದಿರ್ತೀವಿ ಮತ್ತೆ ಹಿಂದ್ಗಡೆನೇ ಮಾಡ್ತೀವಿ ಸರ್. ಅಲ್ಲಿಗೆ ನಮಗೆ 2 ತಿಂಗಳು ಅಂದ್ರೂ ಈ ನಾಟಿ ಸೊಸಿದೆಲ್ಲ ಸೇರಿ 6 ರಿಂದ 7 ತಿಂಗಳಾಗೋಗುತ್ತೆ. ಅಲ್ಲಪ್ಪ, ಈಗ ಮಲ್ಚ್ ಹಾಕ್ತೀರಾ, ಬೆಡ್ ಮಾಡ್ತೀರಾ, ಕಲ್ಲಂಗಡಿ ಬೆಳೆ ತಗೋತೀವಿ, ಆಮೇಲೆ ಮಲ್ಚನ್ನು ತೆಗೆದು ಬಿಡ್ತೀರಾ ಅಥವಾ ಅದೇ ಮಲ್ಚಿಂಗ್ ಮಾಡ್ತೀವಿ ಸರ್. ಮಲ್ಚಲ್ಲಿ ಏನು ಮಾಡ್ತೀರಾ? ಬೇರೆದು ಏನು ಮಾಡ್ತೀರಾ? ಕಲ್ಲಂಗಡಿನೇ ಮಾಡ್ತೀವಿ ಕೆಲವು ಟೈಮ್. ಮತ್ತೆ ಕಲ್ಲಂಗಡಿನೇ ಮಾಡ್ತೀವಿ. ಓಕೆ. ಅಂದ್ರೆ ಆ ಮಲ್ಚು ನಿಮಗೆ ಎಷ್ಟು ಸರ್ ಈಗ ಬಾಳಿಕೆ ಬರುತ್ತೆ? 25 ಮೈಕ್ರಾನು 30 ಮೈಕ್ರಾನ್ಗಳೆಲ್ಲ ತಗೊಂಡು ಒಳ್ಳೆ ಕಂಪ್ನಿದು ಮಲ್ಚಿಂಗ್ ತಗೊಂಡು ನಾವು ಹಾಕ್ತೀವಿ. ಬಟ್ ಮಲ್ಚಲ್ಲೂ ಏನು ತೊಂದರೆ ಅಂದರೆ ಸರ್, ಈಗ ಅದು ಏನೂ ತೊಂದರೆ ಆಗಲಿಲ್ಲ ಅಂದರೆ 6 ತಿಂಗಳು 8 ತಿಂಗ್ಳಿಗಂಟು ಯೂಸ್ ಮಾಡ್ಬೋದು. ಈ ಕೆಲವು ನಮ್ಮ ಅಕ್ಕಪಕ್ಕದಲ್ಲಿ ನಾಯಿಗಳು ಇಲ್ಲ ಇನ್ನೊಂದು ಏನಾರ ಬಂದು ಸ್ವಲ್ಪ ಹಾಳು ಮಾಡ್ತು ಅಂದ್ರೆ ಸಮಸ್ಯೆ ಆಗುತ್ತೆ. ಇಲ್ಲಾಂದ್ರೆ 2 ಬೆಳೆ ಬೆಳಿಬೋದು ಸರ್. 2 ಬೆಳೆ ಹಾಕ್ಕೋಬೋದು. ಯಾವುದೇ ನನ್ನ ಸರ್ ಅನುಭವದಲ್ಲಿ 2 ಬೆಳೆ ಬೆಳ್ಕೊಂಡ್ರೆ ಉತ್ತಮ ಸರ್ ಅಲ್ವಾ? ಯಾಕೆಂದರೆ ನಾವು ಉಳುಮೆ ಮಾಡಲಿಲ್ಲ ಅಂದಮೇಲೆ ಒಂದು 6 ತಿಂಗಳು 7 ತಿಂಗಳು ಟೈಮ್ ತಗೊಳುತ್ತೆ. ಅದು ಭೂಮಿ ಸ್ವಲ್ಪ ಕಲ್ಲಾದಂಗೆ ಆಗಿರುತ್ತೆ. ನೆಕ್ಸ್ಟ್ ಅದ್ರಲ್ಲಿ ನಾವೇನೇ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಸರ್. ಮತ್ತೆ ಮಲ್ಚ್ ತೆಗಿಬೇಕು, ಮತ್ತೆ ಉಳುಮೆ ಮಾಡಿದ್ರೆ ಒಳ್ಳೇದು ಸರ್. ಆಮೇಲೆ ಚೆನ್ನಾಗಿ ಈಗ ನಮ್ಗೇನೋ ಒಂದು 2ನೇ ಬೆಳೆ ಬೆಳೆಯೋದು ಅದೇ ಕಾರಣ ಖರ್ಚನ್ನ ನಮ್ಗೆ ಅವಾಯ್ಡ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಅದು ನಮಗೆ ಇಳುವರಿ ಮೇಲೆ ಎಫೆಕ್ಟ್ ಆಗುತ್ತೆ.
ಭೂಮಿ ಸ್ವಾಭಾವಿಕವಾಗಿದ್ರೆ ಒಂಥರ, ಕೃತಕವಾಗಿ ನಾವೇನಾದ್ರು ವ್ಯವಸ್ಥೆ ಅದೇನು ಮಾಡ್ಕೊಂಡಾಗ ಸರ್, ಈಗ ದನದ ಗೊಬ್ಬರ ಹಾಕಲ್ಲ, ಏನೋ ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಾಡಬೇಕು ಅಂತ ಕೆಮಿಕಲ್ ಜಾಸ್ತಿ ಹಾಕ್ತೀವಿ. ಅದೇನಾಗುತ್ತೆ, ಅತಿ ಜಾಸ್ತಿ ಆದಾಗ ರೋಗಕ್ಕೆ ಚೇಂಜ್ ಆಗುತ್ತೆ ಸರ್. ಸಿಂಪರಣೆಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಕಡಿಮೆ ಮಾಡ್ಕೋಬೋದು ಸರ್, ಭೂಮಿ ಫಲವತ್ತತೆ ಮಾಡ್ಕೊಂಡ್ರೆ ಅಲ್ವಾ? ಈಗ ಮಲ್ಚ್ ಹಾಕ್ತೀರಾ, ಎಲ್ಲದನ್ನು ಡ್ರಿಪ್ ಮೂಲಕನೇ ಗೊಬ್ಬರ ಕೊಡ್ತೀರಿ ಅಲ್ವಾ? ಈಗ ಅದೇ ಸರ್, ಈಗ ಡ್ರಿಪ್ ಗೊಬ್ಬರನೇ ಕಾಸ್ಟ್ಲಿ ಜಾಸ್ತಿ. ಈಗ ನಾವು ಯಾವುದೇ ಒಂದು ಗೊಬ್ಬರ ಮಾತಾಡಿಸ್ಬೇಕು, ಒಂದು 19 ಆಗಲಿ ಇಲ್ಲ 1261 ಆಗಲಿ, ಯಾವುದೇ ಹೋಗ್ತೀನಿ ಅಂದ್ರೂ ಮಿನಿಮಮ್ 4,000 ರೂಪಾಯಿ 3,500 ರೂಪಾಯಿ ಕಮ್ಮಿ ಯಾವುದೂ ಇಲ್ಲ. ಈಗ ನಮಗೆ ಇದು 10-26 ಈ ರೀತಿ ಇವೆಲ್ಲ ಹಾಕ್ತೀವಿ ಅಂದ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಗೊಬ್ಬರ ಇವತ್ತಿನ ರೈಟಲ್ಲಿ. ಅವು ನಮ್ಗೆ ಕಾಸ್ಟ್ಲಿನೂ ಆಗುತ್ತೆ ಸರ್, ಖರ್ಚು ಜಾಸ್ತಿನೂ ಆಗುತ್ತೆ. ಈ ನೇರ ಗೊಬ್ಬರಗಳನ್ನೇ ನೀರಾಗ ಕರಗಿಸ್ಬಿಟ್ಟು ಕೊಡ್ಬೋದಲ್ಲ, ಆ ಪ್ರಯತ್ನ ಯಾಕೆ ಮಾಡಲ್ಲ? ಸರ್, ಈ ಡ್ರಿಪ್ಪು ಏನೋ ಅಂದರೆ ಡ್ರಿಪ್ಪು ಕಟ್ಕೊಳ್ಳುತ್ತೆ ಸರ್. ಈಗ ನಾವು ಮಲ್ಚಿಂಗ್ ನಾವು ಹೋಲ್ ಮಾಡಿ ಹಾಕೋಕ್ಕಾಗಲ್ಲ, ಈ ಬಡ್ಡೆ ಸುತ್ತ ಹಾಕಿದ್ರು ಒಂದೊಂದು ಟೈಮ್ ಕಷ್ಟ ಆಗುತ್ತೆ. ಮಧ್ಯೆ ಕೆಲವರೆಲ್ಲ ಇತ್ತೀಚೆಗೆ ಮಾಡ್ತಿದ್ದಾರೆ ರೈತರು ಅದನ್ನು. ಈಗ ಗಿಡದಿಂದ ಮಧ್ಯ ಒಂದು ಅರ್ಧ ಅಡಿ ಮಧ್ಯದಲ್ಲಿ ಹೋಲ್ ಮಾಡಿಸಿ ಒಳಗಡೆ ತುಂಬಿಸ್ತಿದ್ದಾರೆ. ಆ ಪ್ರಯತ್ನನೂ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಯಾಕೆಂದರೆ ನಮಗೆ ಈ ನೀರಿನಲ್ಲಿ ಕರಗಂಥ ಗೊಬ್ಬರಗಳು ಜಾಸ್ತಿ ರೈಟ್ ಇರೋದ್ರಿಂದ, ಕೆಲವರು ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ ಕೆಲವರು ರೈತರುಗಳು ಅದನ್ನು ಮಾಡ್ತಿದ್ದಾರೆ ಸರ್ ಇತ್ತೀಚೆಗೆ. ಏನು ತುಂಬ ಮುಖ್ಯ ಅನಿಸುತ್ತೆ ಕಲ್ಲಂಗಡಿ ಬೇಸಾಯದಲ್ಲಿ ಒಳ್ಳೆ ಇಳುವರಿ ತಗೋಬೇಕು ಅಂದರೆ? ಸರ್, ಒಳ್ಳೆ ಇಳುವರಿ ತಗೋಬೇಕು ಅಂದರೆ ಸರ್, ನಾವು ಒಂದು ಆಸಕ್ತಿಯಿಂದ ಚೆನ್ನಾಗಿ ಸರ್ ಎಲ್ಲ ಒಂದು ಹಂತವಾರುಗಳಲ್ಲೂ ನೋಡ್ಕೋಬೇಕು ಸರ್. ನೀವು ತರಬೇತಿ ಏನಾದ್ರು ತಗೊಂಡಿದ್ದೀರಾ ಆಮೇಲೆ, ಅಥವಾ ಏನು ಇಲ್ವಾ ಇಲ್ಲಿವರೆಗೆ? ಸರ್, ತರಬೇತಿ ತೊಗೊಂಡಿದ್ದೀನಿ ಸರ್. ನಾವು ಎಲ್ಲಿ ತಗೊಂಡ್ರಿ ಸರ್? ಇಲ್ಲೇ ನಮ್ಮದು ಇಲ್ವಲ್ಲ, ತೋಟಗಾರಿಕಾ ಕಾಲೇಜ್. ತೋಟಗಾರಿಕೆ. ನಾವು ಅದೇ ಈಗ ನಾವು ವ್ಯವಸಾಯಕ್ಕೆ ಬಂದಮೇಲೆ ನಮ್ಗೆ ಅನುಭವ ಒಂದು ಸ್ವಲ್ಪ ತಿಳ್ಕೊಬೇಕು ಅನ್ನೋಕ್ಕೋಸ್ಕರನೇ ಮಾಡಿದ್ದೀವಿ ಸರ್. ಓಕೆ, ಅಲ್ಲಿ ತರಬೇತಿ ತಗೊಂಡ್ರಿ ಅಲ್ವಾ? ಸೊ ಆಮೇಲಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತವರೆಗೆ. ನಾವು ಏನು ಹೇಳೋಕ್ಕಾಗ್ತೈತೆ ಅದನ್ನು ನಾವು ಮಾಡೋದು ಕಷ್ಟ ಆಗ್ತಾಯಿದೆ ಅಲ್ವಾ? ನಾವು ಮಾಡೋದನ್ನು ಸರ್. ಈಗ ನಾವೀಗ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇಂಥವೆಲ್ಲ ಬಳಸ್ಕೊಂಡು ಮಾಡ್ಬೋದು ಅನ್ನೋದು ನಮ್ಗೆ ಆಸಕ್ತಿ ಇದ್ರೂ ಸರ್, ನಮ್ಗೆ ಎಲ್ಲಿ ಅದೊಂದು ಭಯ ಇದೆ. ಖರ್ಚು ಮಾಡ್ತೀವಿ, ಎಲ್ಲಿ ಬರದೇ ಹೋಗೋದು ಇಲ್ಲ, ಅದೊಂದು ಸ್ವಲ್ಪ ಟೈಮ್ ಕೊಡ್ಬೇಕು ಭೂಮಿಗೂ. ಈಗ ನಮ್ಮದು ಒಂದು ಪರಿಸ್ಥಿತಿಗಳಲ್ಲಿ ನಾವು ವಿಧಿ ಇಲ್ದೇ ಮಾಡಬೇಕು ಅನಿಸ್ತದೆ ಒಂದೊಂದು ಟೈಮ್. ಈ ಕೆಮಿಕಲ್ ನಾವು ಅಳವಡಿಸ್ಕೊಳ್ಳೇಬೇಕು ಅಂತ ಅನಿಸುತ್ತೆ. ಮುಂದೆ ಇನ್ನೂ ಏನೇನಾದ್ರು ಬೆಳಿಬೇಕು ಅನ್ನೋ ಆಸೆ ಇದೆಯಾ, ಅಥವಾ ಕಲ್ಲಂಗಡಿ ಬೇಸಾಯನೇ ಸಾಕು ಅಂತೀರಾ? ಇಲ್ಲ ಸರ್, ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಆರಂಭ ಬೇಜಾರು ಅನ್ಸಲ್ಲ ಸರ್. ಅಂದರೆ ಚೆನ್ನಾಯಿತು ಅಂದ್ರೆ ನಾವು 10 ಸಲ ತಿರುಗಾಡ್ತೀವಿ ಭೂಮಿಗೆ. ನಮ್ಮ ಬೆಳೆ ಚೆನ್ನಾಗೈತೆ ಅಂದರೆ ನಮ್ಮ ಖುಷಿನೇ ಬೇರೆ. ನಿಜ ನಿಜ. ಬೆಳೆ ಚೆನ್ನಾಗಿಲ್ಲ ಅಂದಾಗ ಒಂದು ಸ್ವಲ್ಪ ಬೇಜಾರಲ್ಲಿ ಇರ್ತೀವಿ. ರಿಯಲ್ ಎಸ್ಟೇಟ್ ಕಡೆ ಹೋಗೋಣ ಅನ್ಸುತ್ತೆ. ಇಲ್ಲ ಸರ್, ಆ ರೀತಿನೂ ಆಗಲ್ಲ. ಭೂಮಿ ನೆಮ್ಮದಿ ಸರ್. ಭೂಮಿ ನಮಗೆ ಏನು ವ್ಯವಸಾಯ ಮಾಡ್ತೀವಿ ಒಂದು ನೆಮ್ಮದಿ ಇರುತ್ತೆ. ನಮಗೆ ಫೈನಾನ್ಸ್ ಕಡಿಮೆ ಇರ್ಬೋದು, ಬೇರೆ ಕಡೆ ಎಲ್ಲೂ ಆ ರೀತಿ ಸಿಗಲ್ಲ ಅಂತ ನನ್ನ ಅನುಭವ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಸರ್? 9744449200. ಇನ್ನೊಮ್ಮೆ ಹೇಳ್ತೀರಾ? 9744449200. ಇನ್ನೂ ಒಂದು ಸರಿ ಹೇಳ್ಬಿಡಿ. 9744449200. ಒಳ್ಳೆಯದು ರೋಹಿತ್ ಅವರೇ, ಇದುವರೆಗೂ ಕಲ್ಲಂಗಡಿ ಬೇಸಾಯದ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್.